ಮಾಧ್ಯಮದ ಎಲ್ಲ ಹಿರಿಯರೇ ಹಾಗೂ ಸ್ನೇಹಿತರೆ, ಇನ್ವೆಸ್ಟ್ ಕರ್ನಾಟಕ 2025 ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ 2025ರ ಕಾರ್ಯಕ್ರಮಕ್ಕೆ ದಿನಾಂಕ 11ಕ್ಕೆ 4 ಗಂಟೆಗೆ ಉದ್ಘಾಟನೆ ಇದೆ. 12, 13 2 ದಿವಸ SME ಕನೆಕ್ಟು ಹಾಗೂ ವೆಂಚರೈಸು ಮತ್ತು ಇನ್ನಿತರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೀತದೆ. 14ಕ್ಕೆ ವ್ಯಾಲಿಡಿಕ್ಟರಿ ಫಂಕ್ಷನ್ ಆಗುತ್ತೆ ಬೆಳಗ್ಗೆ 12 ಗಂಟೆಗೆ. ಈ ಪ್ರಯುಕ್ತವಾಗಿ ಇಂದು ಕರೆದಿರುವಂಥ ಈ ಪತ್ರಿಕಾಗೋಷ್ಠಿಗೆ ನನ್ನ ಜೊತೆಗೆ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ಶ್ರೀ ಸೆಲ್ವಕುಮಾರ್ ಅವರು ಇದ್ದಾರೆ. ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ನ ಕಮಿಷನರ್ ಆದಂಥ ಶ್ರೀಮತಿ ಗುಂಜನ್ ಕೃಷ್ಣ ಅವರಿದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತಿಸಿ, ತಮ್ಗೆ ಗೊತ್ತಿದೆ, ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕದಿಂದ ಇದು ಪ್ರಾರಂಭ ಆಯಿತು. ಮೊದಲು ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಕೆಲವೇ ರಾಜ್ಯಗಳಲ್ಲಿ ಈ ಒಂದು ಇನ್ವೆಸ್ಟ್ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೀತಾ ಇತ್ತು. ಈಗ ಪ್ರತಿ ರಾಜ್ಯನೂ ಕೂಡ ಇನ್ವೆಸ್ಟ್ ತಮ್ಮ ರಾಜ್ಯಗಳನ್ನ ಹೂಡಿಕೆದಾರ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಅದು ಅವ್ರ ಹಕ್ಕು. ಇವತ್ತು ನಾವು 2022ರಲ್ಲಿ ಹಿಂದೆ ಹೂಡಿಕೆದಾರ ಸಮಾವೇಶವನ್ನು ಮಾಡಿದ್ದೀವಿ. ಈಗ 25, ಈಗ ಫೆಬ್ರವರಿ 10ನೇ ತಾರೀಕಿಂದ 14ನೇ ತಾರೀಕುವರೆಗೆ 4 ದಿನಗಳ ಕಾಲ ಈ ಹೂಡಿಕೆದಾರರ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. 11ನೇ ತಾರೀಕಿಗೆ 4 ಗಂಟೆಗೆ ಬೆಂಗಳೂರು ಅರಮನೆಯಲ್ಲಿ, ಪ್ಯಾಲೇಸ್ನಲ್ಲಿ ಉದ್ಘಾಟನೆ ಕಾರ್ಯಕ್ರಮ ನಡೆಯುತ್ತದೆ. ಉದ್ಘಾಟನೆಯನ್ನು ಆ ಕಾರ್ಯಕ್ರಮದಲ್ಲಿ ಘನತೆವೆತ್ತ ರಾಜ್ಯಪಾಲರು ತಮ್ಮ ಘನ ಉಪಸ್ಥಿತಿಯನ್ನು ಇವತ್ತಿನ ದಿವಸ ಹೊಂದಿರ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಕೇಂದ್ರ ರಕ್ಷಣಾ ಸಚಿವರು, ಡಿಫೆನ್ಸ್ ಮಿನಿಸ್ಟರ್ ಶ್ರೀ ರಾಜನಾಥ್ ಸಿಂಗ್ ಅವರು ಅದನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಅದರ ಜೊತೆಗೆ ನಾವು ಎಲ್ಲ ಕೇಂದ್ರ ಸಚಿವರನ್ನ, ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದವ್ರನ್ನು ಮತ್ತು ನಮ್ಮ ಇಲಾಖೆಗೆ ಸಂಬಂಧಿಸಿದವ್ರನ್ನು ಕೂಡ ಆಹ್ವಾನವನ್ನು ಕೊಟ್ಟಿದ್ದೀವಿ. ಅವರೆಲ್ಲರೂ ಕೂಡ 11ನೇ ತಾರೀಕು, 12, 13, 14 ಒಂದಿಲ್ಲದ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಡಿಫೆನ್ಸ್ ಮಿನಿಸ್ಟ್ರು ಇನಾಗ್ರೇಷನ್ಗೆ ಅವರು ಬರಲಿಕ್ಕೆ ಒಪ್ಪಿದ್ದಾರೆ. ಅದೇ ರೀತಿ ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು ಮತ್ತು SD ಕುಮಾರಸ್ವಾಮಿ ಅವರು 11ನೇ ತಾರೀಕಿಗೆ 4 ಗಂಟೆಗೆ ಆಗಮಿಸ್ತಾರೆ. ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಲೋಕಸಭೆಯಲ್ಲಿ ಶ್ರೀ ರಾಹುಲ್ ಗಾಂಧಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಸಿಂಗಲ್ ವಿಂಡೋ ಪೋರ್ಟಲ್ ಏನಿದೆ, ಏಕಗವಾಕ್ಷಿ ಪೋರ್ಟಲನ್ನು ಅವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ.
ನಿರ್ಮಲಾ ಸೀತಾರಾಮನ್ ಅವ್ರನ್ನ, ಪಿಯೂಷ್ ಗೋಯಲ್ ಅವ್ರನ್ನ, ಅಶ್ವಿನಿ ವೈಷ್ಣವ್ರನ್ನೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಲಿ ಅಥವಾ ಬಹುಶಃ ಪಿಯೂಷ್ ಗೋಯಲ್ ಅವರು 12ನೇ ತಾರೀಕಿಗೆ ನಮ್ಮದು ಅವಾರ್ಡ್ ಸೆರೆಮನಿ ಏನಿದೆ, ನಾವು 12ನೇ ತಾರೀಕಿಗೆ ಇನ್ವೆಸ್ಟ್ ಕರ್ನಾಟಕ ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ಸುಮಾರು 14-15 ಕಂಪನೀಸ್ಗಳಿಗೆ, ಇಂಡಸ್ಟ್ರೀಸ್ಗೆ ನಮ್ಮ ಕರ್ನಾಟಕದ ಪ್ರಗತಿಗೆ, ಬೆಳವಣಿಗೆಗೆ ಸಹಕಾರಿಯಾಗಿದ್ದವ್ರನ್ನ ಪ್ರಪ್ರಥಮ ಬಾರಿಗೆ ಇವತ್ತು ನಾವೆಲ್ಲರನ್ನೂ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಪಿಯೂಷ್ ಗೋಯಲ್ ಅವರು ಬಹುತೇಕ ಆ ಕಾರ್ಯಕ್ರಮಕ್ಕೆ ಅವ್ರು ಬರ್ತಾರೆ. ಮತ್ತು ಫರ್ದರ್ ಡೆವಲಪ್ಮೆಂಟ್ಸ್ ತಮ್ಗೆ ಹೇಳ್ತೀವಿ. ಶೋಭಾ ಕರಂದ್ಲಾಜೆ ಅವರು ಕೂಡ 12ನೇ ತಾರೀಕಿಗೆ ಇವತ್ತು ಆಗಮಿಸ್ತಾರೆ. ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ವ್ಯಾಲಿಡೇಟರಿ ಫಂಕ್ಷನ್ ಅಂದರೆ ಮುಕ್ತಾಯ ಕಾರ್ಯಕ್ರಮ ಏನಾಗ್ತದೆ ಅವತ್ತು ಕೂಡ ವೆಂಚುರೈಸ್ ಅವಾರ್ಡ್ಸ್ ಎಲ್ಲ ಇರ್ತದೆ. ಆ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು ಅವರು ಭಾಗವಹಿಸ್ತಾರೆ. ವಿ ಸೋಮಣ್ಣ ಅವರು ಕೂಡ ವ್ಯಾಲಿಡೇಟರಿ ಫಂಕ್ಷನ್ ಮುಕ್ತಾಯ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂಥೇಳಿ ಇಂಡಿಕೇಟ್ ಮಾಡಿದ್ದಾರೆ. ಇದಲ್ಲದೆ ನಮ್ಮವರೇ ಆದಂಥ ಉಪಮುಖ್ಯಮಂತ್ರಿಗಳು, ಸಚಿವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಚಿವರು ಭಾಗವಹಿಸ್ತಾರೆ. ಮುಖ್ಯ ಅತಿಥಿಗಳಾಗಿ ನಮ್ಮ ವಿಧಾನ ಪರಿಷತ್ತಿನ ಚೇರ್ಮನ್ ಆದಂಥ ಹೊರಟ್ಟಿಯವರು, ಬಸವರಾಜ ಹೊರಟ್ಟಿಯವರು ಮತ್ತು ವಿಧಾನಸಭೆಯ ಗೌರವಾನ್ವಿತ ಸ್ಪೀಕರ್ ಆದಂಥ ಶ್ರೀ ಯುಟಿ ಖಾದರ್ ಅವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲ ಸಚಿವರು ಕೂಡ ಭಾಗವಹಿಸ್ತಾರೆ. ವಿರೋಧ ಸಚಿವರು ಕೂಡ ಕನೆಕ್ಟೆಡ್, ಎಲ್ಲ ಸಚಿವರು, ಕೆಲವು ಜನ ಈ ಪ್ರಾರಂಭದ ಉದ್ಘಾಟನೆಗೆ ಭಾಗವಹಿಸ್ತಾರೆ. ಇನ್ನುಳಿದವರಿಗೆಲ್ಲ ಕೂಡ ವ್ಯಾಲಿಡೇಟರಿ ಫಂಕ್ಷನ್ ಭಾಗವಹಿಸ್ತಾರೆ. ವಿರೋಧ ಪಕ್ಷದ ನಾಯಕರು ಕೂಡ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಅವರು ಕೂಡ ಭಾಗವಹಿಸ್ತಾರೆ. ಸ್ಥಳೀಯ ಶಾಸಕರು, ಸಂಸದರು ಕೂಡ ಭಾಗವಹಿಸ್ತಾರೆ. ಮತ್ತು ಪ್ರಮುಖವಾಗಿ ಉದ್ಘಾಟನೆಗೆ ನಮ್ಮ ಭಾರತ ದೇಶದ ಮತ್ತು ವಿದೇಶದ ಪ್ರಮುಖ ಉದ್ಯಮಿಗಳಾದಂಥ ಶ್ರೀ ಆನಂದ್ ಮಹೀಂದ್ರ ಅವರು, ಮಹೀಂದ್ರ ಆ್ಯಂಡ್ ಮಹೀಂದ್ರದ ಚೇರ್ಮನ್ರು, ಅವರು ಭಾಗವಹಿಸ್ತಾರೆ. ಸಜ್ಜನ್ ಜಿಂದಾಲ್ ಅವರು JSW ಗ್ರೂಪಿನ ಚೇರ್ಮನ್ರು. ನಮ್ಮಲ್ಲೇ ಇವತ್ತು ಅತಿ ದೊಡ್ಡ ಉಕ್ಕಿನ ಕಾರ್ಖಾನೆ ಮತ್ತು ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಇನ್ವೆಸ್ಟ್ ಮಾಡಿದಂಥ JSW ಗ್ರೂಪ್ನ ಚೇರ್ಮನ್ ಆದಂಥ ಸಜ್ಜನ್ ಜಿಂದಾಲ್ ಅವರು ಬರ್ತಾರೆ. ನಮ್ಮವರೇ ಆದಂಥ ಬಾಯ್ಕಾನಿನ ಚೇರ್ಪರ್ಸನ್ ಆದಂಥ ಶ್ರೀಮತಿ ಕಿರಣ್ ಮುಜುಮ್ದಾರ್ ಶಾ ಅವರು ಬರ್ತಾರೆ. ಕಿರ್ಲೋಸ್ಕರ್ ಸಿಸ್ಟಮ್ಸ್ ಚೇರ್ಪರ್ಸನ್ ಆದಂಥ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಗೀತಾಂಜಲಿ ಕಿರ್ಲೋಸ್ಕರ್ ಅವರು, ಲ್ಯಾಂಬ್ ರಿಸರ್ಚ್ ಎಂಬ ಪ್ರತಿಷ್ಠಿತ ಕಂಪನಿ ಏನಿದೆ, ಸೆಮಿಕಂಡಕ್ಟರ್ ಕಂಪನಿಯ ಚೀಫ್ ಆಪರೇಟಿಂಗ್ ಆಫೀಸರ್ ಆದಂಥ ಶ್ರೀ ಪ್ಯಾಟ್ರಿಕ್ ಲಾರ್ಡ್ ಅವರು ಬರ್ತಾರೆ. ಅದಾನಿ ಪೋರ್ಟ್ಸ್ ಅಂಡ್ SEZ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಕರಣ್ ಅದಾನಿ ಅವರು ಬರ್ತಾರೆ. ವಿವೇಕ್ ಲಾಲ್ ಅವರು, ಜನರಲ್ ಆಟೋಮಿಕ್ಸ್ ಗ್ಲೋಬಲ್ ಕಾರ್ಪೊರೇಷನ್ ಚೀಫ್ ಎಕ್ಸಿಕ್ಯೂಟಿವ್ ವಿವೇಕ್ ಲಾಲ್ ಅವರು ಬರ್ತಾರೆ. TVS ಮೋಟರ್ ಕಂಪನಿ MD ಅವರಾದಂಥ ಶ್ರೀ ಸುದರ್ಶನ್ ವೇಣು ಅವರು ಬರ್ತಾರೆ. ಮತ್ತು ಮೋಷನ್ ಆ್ಯಂಡ್ ಎನರ್ಜಿ ಬಿಸ್ನೆಸ್ಸಿನ ನೈಡೆಕ್ನ ಅಧ್ಯಕ್ಷರಾದಂಥ ಯೂನಿಟ್ ಪ್ರೆಸಿಡೆಂಟ್ ಆದಂಥ ಶ್ರೀ ಮೈಕಲ್ ಬ್ರಿಗ್ಸ್ ಅವರು ಬರ್ತಾ ಇದ್ದಾರೆ. ನಾನು ಈಗಾಗಲೇ ಹೇಳಿದೆ, ಉದ್ಘಾಟನೆ 4 ಗಂಟೆಗೆ ಪ್ರಾರಂಭ ಆಗಿ 7 ಗಂಟೆವರೆಗೆ ಅದೆಲ್ಲ ಡೀಟೇಲ್ಸನ್ನು ನಿಮ್ಗೆ ಕೊಡ್ತೀವಿ. ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ಸ್ ಏನೇನಿದ್ದಾವೆ. 2ನೇ ದಿವಸ ಸಂಪೂರ್ಣವಾಗಿ ನಾವು 12th and 13th 2 ದಿವಸ ಡೆಡಿಕೇಟೆಡ್ ಬಿಸ್ನೆಸ್ ಏನಿದೆ, ಅದರಲ್ಲಿ SME, ಕನೆಕ್ಟು, ವೆಂಚುರೈಸು ಮತ್ತು ಸುಮಾರು 15 ಏನು ಸೆಮಿನಾರ್ಸು, ರೌಂಡ್ ಟೇಬಲ್ಸು ಇವೆಲ್ಲವೂ ಕೂಡ ನಡೀತದೆ. 60ಕ್ಕೂ ಹೆಚ್ಚಿಗೆ ಸ್ಪೀಕರ್ಸ್ ಇವತ್ತೊಂದು ಸಹ ಈ ಒಂದು ಇನ್ವೆಸ್ಟರ್ಸ್ ಮೀಟ್ನಲ್ಲಿ ತಮ್ಮ ಒಂದು
ಮಾತುಗಳನ್ನ ಆಡಲಿದ್ದಾರೆ, ಜನರನ್ನು ಉದ್ದೇಶಿಸಿ ಮಾತನಾಡ್ಲಿದ್ದಾರೆ. 14ಕ್ಕೆ ನಾವು ಆಮೇಲೆ 12ನೇ ತಾರೀಕಿಗೆ ಸಾಯಂಕಾಲ ಈಗಾಗಲೇ ಹೇಳ್ದಂಗೆ ನಾವು ಏನು ರಿಕಗ್ನೈಸ್ ಮಾಡಿದ್ದೀವಿ, ನಮ್ಮ ರಾಜ್ಯದ ಬೆಳವಣಿಗೆಗೆ ಕೊಡುಗೆಯನ್ನು ಕೊಟ್ಟವ್ರನ್ನ ಗೌರವಿಸುವಂಥದ್ದು. ಸುಮಾರು 14 ಏನು ಔಟ್ಸ್ಟ್ಯಾಂಡಿಂಗ್ ಇಂಡಸ್ಟ್ರೀಸ್ ಇದ್ದಾವೆ, ಅವರೆಲ್ಲರಿಗೂ ಕೂಡ ನಾವು ಗೌರವಿಸ್ತೀವಿ. ಆಮೇಲೆ ಅವತ್ತು ನಾವು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು, ಸಿಂಗಲ್ ವಿಂಡೋ ಪಾಲಿಸಿಯನ್ನು ಮತ್ತು ಕ್ಲೀನ್ ಮೊಬಿಲಿಟಿ ಪಾಲಿಸಿಯನ್ನು, ಈ ಮೂರನ್ನು ಕೂಡ ಅದೇ ಉದ್ಘಾಟನಾ ಸಮಾರಂಭದಲ್ಲಿ ಅದನ್ನು ನಾವು ಬಿಡುಗಡೆ ಮಾಡ್ತೇವೆ, ಉದ್ಘಾಟನೆಗೊಳ್ಳಿದೆ. ಆಮೇಲೆ 2ನೇ ದಿವಸದ 12ನೇ ತಾರೀಕಿಗೆ ಸಾಯಂಕಾಲ ಈ ವಿವಿಧ ಗೋಷ್ಠಿಗಳು ಮತ್ತು ರೌಂಡ್ ಟೇಬಲ್ಸ್ ಜೊತೆಗೆ ಸಾಯಂಕಾಲ ಇದು ಅವಾರ್ಡ್ ಸೆರೆಮನಿ ಆಗ್ತದೆ. 13ಕ್ಕೂ ಕೂಡ ಅದು ಮುಂದುವರಿತದೆ. ಎಲ್ಲ SME ಕನೆಕ್ಟು ಮತ್ತು ವೆಂಚುರೈಸ್ನ ಡಿಸ್ಕಷನ್ಗಳು ಕೂಡ ಮುಂದುವರಿತವೆ. 13ನೇ ತಾರೀಕಿಗೆ ರಾತ್ರಿ SME ಅವಾರ್ಡ್ಸ್, 13th ಈವ್ನಿಂಗ್ 13ನೇ ತಾರೀಕಿಗೆ ಸಾಯಂಕಾಲ ಸುಮಾರು 35ಕ್ಕೂ ಹೆಚ್ಚು ಈ SME ಅವಾರ್ಡ್ಸನ್ನು ಇವತ್ತೊಂದು ದಿವಸ ಕೊಡ್ ಮಾಡಲಾಗ್ತದೆ. 14ನೇ ತಾರೀಕಿಗೆ ವ್ಯಾಲಿಡಿಟರಿ ಫಂಕ್ಷನ್ ಏನು ಮುಕ್ತಾಯ ಕಾರ್ಯಕ್ರಮ ಆಗ್ತದೆ. ಅಲ್ಲಿ ವೆಂಚುರೈಸ್ಗೆ ಅವಾರ್ಡ್ಸ್ನ ನಮ್ಗೆ ಈಗಾಗಲೇ ಹೇಳಿದ್ದೀವಿ, 3 ಸೆಕ್ಟರ್ನಲ್ಲಿ EV, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ ಮತ್ತು ಇಲೆಕ್ಟ್ರಾನಿಕ್ಸ್ನಲ್ಲಿ $1 ಲಕ್ಷದಂತೆ ಒಟ್ಟಾರೆ $3 ಲಕ್ಷ. ಪ್ರತಿಯೊಂದು ಸೆಕ್ಟರ್ನಲ್ಲಿ $1 ಲಕ್ಷ, ಹಾಗೆ 3 ಸೆಕ್ಟರು $3 ಲಕ್ಷ. ಅಂದರೆ $1 ಲಕ್ಷ 3 ಪ್ರೈಸಸನ್ನು, ಒಂದು $50,000 ಫಸ್ಟ್ ಪ್ರೈಸನ್ನು, ಸೆಕೆಂಡ್ ಪ್ರೈಸ್ ಸ್ಟಾರ್ಟಪ್ಗೆ ಇದು ಕೊಡುವಂಥ ಇದು. 2ನೇದು ಬಹುಮಾನ ಇವತ್ತೊಂದು ದಿವಸ ಪ್ರೈಸ್ ಮನಿ ಏನಿದೆ ಅದು $30,000, 3ನೇದು $20,000. ಹೀಗೆ ಒಟ್ಟಾರೆ 9 ಅವಾರ್ಡ್ ಮನಿ ಪ್ರೈಸಸ್ ಕೊಡ್ತೀವಿ, ಪ್ರೈಸ್ ಮನಿ ಒಂದು ಕೊಡ್ತೀವಿ. ಸುಮಾರು $3 ಲಕ್ಷ ಅದನ್ನು ಕೊಡ್ತೀವಿ. ಆಮೇಲೆ ಈ ಇದೆಲ್ಲನೂ ಕೂಡ ಪ್ರೈಸ್ ಮನಿ ಇಸ್ ಬಿನ್ ಸ್ಪಾನ್ಸರ್ಡ್ ಬೈ ಇಂಡಸ್ಟ್ರೀಸ್ ಹೇಳಬೇಕಾಗ್ತದೆ. ಈ ಪ್ರೈಸ್ ಮನಿ ಏನು $3 ಲಕ್ಷ ಇದೆ, ಇದೆಲ್ಲ ಇಂಡಸ್ಟ್ರೀಸ್ನೇ ಆ ಪ್ರೈಸ್ ಮನಿ ಏನು ಕೊಡ್ತಾ ಇದ್ದಾರೆ. ಮತ್ತು ಪ್ರಾಬ್ಲಮ್ಸು ಕೂಡ ಅವರೇ ಐಡೆಂಟಿಫೈ ಮಾಡಿದ್ದಾರೆ. ಇಂಡಸ್ಟ್ರೀಸ್ನೇ ಆ ಸ್ಟಾರ್ಟಪ್ ಚಾಲೆಂಜಿಗೆ ಏನಿದೆ ಆ ಪ್ರಾಬ್ಲಮ್ಸು ಅವರೇ ಐಡೆಂಟಿಫೈ ಮಾಡಿದ್ದಾರೆ. ಇದಲ್ಲದೆ ಭಾಳಷ್ಟು ಜನ, ನಾನು ಸಮಯ ಜಾಸ್ತಿ ತೆಗೆದುಕೊಳ್ಳೋಕೆ ಬಯಸೋದಿಲ್ಲ, ಇವತ್ತು ಸ್ಪೀಕರ್ಸು ದೊಡ್ಡದಾದ ಲಿಸ್ಟು ಇವತ್ತು ಯಾವ ರೀತಿ ನಿಮ್ಮ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ದಾವೋಸ್ನಲ್ಲಿ ಆಗ್ತದೆ, ಅದರ ಒಂದು ಎಲಿಮೆಂಟನ್ನು ನಾವು ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಪರಾಮಂತರು ಮಾಡಿದ್ದೀವಿ. ಆ ಎಲಿಮೆಂಟನ್ನು ಇವತ್ತೊಂದು ದಿವಸ ನಾವು ಇಲ್ಲಿ ನಾವು ತೆಗೆದುಕೊಂಡಿದ್ದೀವಿ. ಡೈವರ್ಸ್ ಸ್ಪೀಕರ್ಸನ್ನು ನಾವು ಎಕನಾಮಿಸ್ಟ್ ಜೊತೆನೂ ಕೂಡ ಟೈಅಪ್ ಮಾಡಿಕೊಂಡು ಈ ಡೈವರ್ಸ್ ಸ್ಪೀಕರ್ಸನ್ನ ಹಾಕ್ಕೊಂಡು ಅರ್ಥಪೂರ್ಣವಾಗಿ ಆಗಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಈ ಸಲ ನಮ್ಮ ಏನು ಥೀಮ್ ಇದೆ, ರೀಇಮ್ಯಾಜಿನಿಂಗ್ ಗ್ರೋತ್ ಅಂತೇಳಿ, ಅಂದರೆ ಪ್ರಗತಿಯ ಮರುಕಲ್ಪನೆ ಅಂತಂದರೆ ಭಾಳ ಇದು 2022ರಲ್ಲಿ ನಮ್ಮ ಪರಿಸ್ಥಿತಿ, ದೇಶದ ಪರಿಸ್ಥಿತಿ, ವಿಶ್ವದ ಪರಿಸ್ಥಿತಿ ಬೇರೆ ಇತ್ತು. ಈಗ 2025ರಲ್ಲಿ ಪರಿಸ್ಥಿತಿ ಬೇರೆ ಆಗಿದೆ. ಯಾಕಂದರೆ ಇವತ್ತು ಸಹ ಜಗತ್ತಿನಲ್ಲಿ ತಾವು ನೋಡ್ತಾ ಇದ್ದೀರಿ, ಈ ಜಿಯೋ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸನ್ನು ನೋಡ್ತಾ ಇದ್ದೀರಿ. ರಷ್ಯಾ ಉಕ್ರೇನ್ ವಾರ ಇದೆ, ಅದೇ ರೀತಿ ನಿಮ್ಮ ಇಸ್ರೇಲ್ ಮತ್ತು ಗಾಜಾ ಇವತ್ತಿನ ದಿವಸ ಏನು ಯುದ್ಧ ನಡೀತಾ ಇದೆ. ಈ ಮಧ್ಯೆ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದು ಅವ್ರ ಪಾಲಿಸಿ ಮೇಲೆ ಇವತ್ತೊಂದು ದಿವಸ ಕೆಲವೊಂದು ಅವಲಂಬಿತ ಆಗಿದ್ದಾವೆ. China+1 ಸ್ಟ್ರಾಟಜಿಯಲ್ಲಿ ಕೂಡ ಇವತ್ತೊಂದು ದಿವಸ ನಾವು ನೋಡ್ತಾ ಇದ್ದೀವಿ. ಇದಲ್ಲದೆ 2 ವರ್ಷ ನಾವು ಕೊರೋನಾನ ಕೂಡ ನಾವು ಅನುಭವಿಸಿದ್ದೀವಿ. ಆಮೇಲೆ ಪ್ರಮುಖವಾಗಿ ಈಗ ಭಾಳ ಪ್ರಸ್ತುತವಾಗಿ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಇದರಲ್ಲಿಯೂ ಕೂಡ ಅದು ತನ್ನ ಪಾತ್ರವನ್ನು ನಿರ್ವಹಿಸ್ತದೆ. ಅದು ಸ್ಮಾಲ್ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಹಿಡ್ಕೊಂಡು ಟು ಹೆವಿ ಇಂಡಸ್ಟ್ರೀಸ್ವರೆಗೆ, ಆಟೋಮೊಬೈಲ್ ಹಿಡ್ಕೊಂಡು ಎಲ್ಲದರಲ್ಲೂ ಕೂಡ ಇವತ್ತೊಂದು ದಿವಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನ್ನ ಪಾತ್ರವನ್ನು ವಹಿಸ್ತದೆ. ಆಮೇಲೆ ಅದೇ ರೀತಿ ಈಗ ಜಗತ್ತಿನಲ್ಲಿ ಎಲ್ಲವೂ ಕೂಡ ಕ್ಲೈಮೇಟ್ ಚೇಂಜ್ ಏನಿದು ನಡೀತಾ ಇದೆ, ಫಾಸಿಲ್ ಫ್ರೀ, ಕಾರ್ಬನ್ ನ್ಯೂಟ್ರಲ್, ಇವತ್ತೊಂದು ದಿವಸ ನೆಟ್ ಜೀರೋ ಅಂತ ಏನೇಂತೀವಿ ನಾವು,
ಇವತ್ತೆಲ್ಲವೂ ಕೂಡ ಪರ್ಟಿಕ್ಯುಲರ್ ಆಗಿ ಆಟೋಮೊಬೈಲ್ ಸೆಕ್ಷನ್ ತೊಗೊಂಡ್ರೆ ನೀವು ಎಲ್ಲನೂ ಕೂಡ ಇ ವಿ ಕಡೆ, ಗ್ರೀನ್ ಹೈಡ್ರೋಜನ್ ಕಡೆ ಇವತ್ತೊಂದು ದಿವಸ ಹೋಗ್ತಾ ಇದ್ದಾವೆ. ಅಂದರೆ ಪೆಟ್ರೋಲು ಮತ್ತು ಡೀಸೆಲಿನ ಅವಲಂಬನೆ ಕಡಿಮೆಯಾಗಿ ಪರಿಸರ ಸ್ನೇಹಿ ಆಟೋಮೊಬೈಲ್ ಇಂಡಸ್ಟ್ರಿಯನ್ನು ಇವತ್ತೊಂದು ದಿವಸ ಬರುವಂಥ ದಿವಸದಲ್ಲಿ ನಾವು ಕಾಣ್ತೇವೆ. ಹೀಗಾಗಿ ಎಲ್ಲ ಚಾಲೆಂಜಸ್ ಇದ್ದಾವೆ. ಈ ಎಲ್ಲ ಚಾಲೆಂಜಸ್ ಸಲುವಾಗಿ ನಾವು ರಿಮ್ಯಾಜಿನಿಂಗ್ ಗ್ರೋತ್ ಅಂದ್ವಿ. ರಿಮ್ಯಾನೇಜಿಂಗ್ ಗ್ರೋತ್ ಅದು ಯಾವ ರೀತಿ ಇರಬೇಕಂದ್ರೆ ಟೆಕ್ ಡ್ರಿವನ್ ಇರಬೇಕು. ಎರಡನೇದು ಅದು ಗ್ರೀನ್ ಅಂದರೆ ಪರಿಸರ ಸ್ನೇಹಿ ಇರಬೇಕು. ಮೂರನೇದು ಇನ್ಕ್ಲೂಸಿವ್, ಎಲ್ಲರನ್ನು ಒಳಗೊಂಡಂತೆ ಇರಬೇಕು. ನಾಲ್ಕನೇದು ಪ್ರಮುಖವಾಗಿ ರೆಸಿಲೆಂಟ್, ಅಂದರೆ ಈ ಎಲ್ಲ ಸವಾಲುಗಳನ್ನ ನಾವು ಎದುರಿಸುವಂಥ ಒಂದು ಸದೃಢ ವ್ಯವಸ್ಥೆ ಇವತ್ತಿನ ದಿವಸ ನಮ್ಮ ಅಲ್ಲಿರಬೇಕು. ಇದು ಈ ಸಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಗೆ ನಮ್ಮ ಮುಂದಿರುವಂಥ ಸವಾಲದ ಸಂದರ್ಭದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಡೀತಾ ಇದೆ. ಹೀಗಾಗಿ ನಾನು ಈ ಸಂದರ್ಭದಲ್ಲಿ ಭಾಳಷ್ಟು ನಾವು ದೇಶಗಳಿಗೆಲ್ಲ ಹೋಗಿ ಇವತ್ತು ಈಗಾಗಲೇ ಸುಮಾರು 1,50,000 ರಿಂದ 1,60,000 ಕೋಟಿಯಷ್ಟು ನಾವು ಬಂಡವಾಳವನ್ನು ಈಗ ನಾನು ಇಂಡಸ್ಟ್ರೀಸ್ ಹೊಸ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆದಮೇಲೆ ಇವತ್ತೊಂದು ದಿವಸ ಇಲ್ಲಿ ಹೂಡಿಕೆ ಬಂದಿದೆ. ಈ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಇವತ್ತು ನಾವು ಸುಮಾರು 10 ಲಕ್ಷ ಕೋಟಿಗಿಂತ ಜಾಸ್ತಿ ಇವತ್ತೊಂದು ದಿವಸ ಬಂಡವಾಳವನ್ನು ಇವತ್ತೊಂದು ದಿವಸ ನಾವು ಹೂಡಿಕೆನ ನಿರೀಕ್ಷೆ ಮಾಡಿದ್ದೇವೆ. ಮತ್ತು ವಿಶೇಷವಾಗಿ ಈ ಸಲ ಭಾಳ ಎಚ್ಚರವನ್ನು ಇವತ್ತೊಂದು ದಿವಸ ನಾವು ವಹಿಸ್ಕೋತಾ ಇದ್ದೀವಿ. ಇವತ್ತು ಇದು ಕಾಗದ ಮೇಲೆ ಇರಬಾರ್ದು ಹೂಡಿಕೆಗಳು. ಈ ಹೂಡಿಕೆಗಳು ಏನು 10 ಲಕ್ಷ ಕೋಟಿ ಅಥವಾ ಎಷ್ಟೇ ಜಾಸ್ತಿ ಆಗ್ಬೋದು, ಇನ್ನು ಅದೆಲ್ಲವೂ ಕೂಡ ಕನ್ವರ್ಟ್ ಆಗಬೇಕು, ರಿಯಲೈಸೇಷನ್ ಆಗಬೇಕು. ಅಂದರೆ ಸುಮಾರು 70% ಆದರೂ ರಿಯಲೈಸೇಷನ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. 10 ಲಕ್ಷ ಕೋಟಿ ಆದರೆ 7 ಲಕ್ಷ ಕೋಟಿ ರಿಯಲೈಸೇಷನ್ ಆಗಬೇಕು ಅಂತೇಳಿ. ಅದೇ ರೀತಿ ನಾವು ಅನೇಕ ಕ್ರಮಗಳನ್ನ ತಗೊಂಡು ಇಂಡಸ್ಟ್ರಿಯಲ್ ಪಾಲಿಸಿ, ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ಈಗ ನಮ್ಮ ಮುಖ್ಯಮಂತ್ರಿಗಳ ಆಶಯ ಆಗಿತ್ತು. ಅವರು ಅಧಿಕಾರ ಬಂದ ಕೂಡಲೇ ಇಲ್ಲ ನೀವು ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ತೊಗೊಂಬನ್ನಿ ಅಂಥೇಳಿ. ಹೊಸ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ನಾವು ಪ್ರಮುಖವಾಗಿ ಈ ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸನ್ನು, ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್, ಇನ್ನೊಂದು ಕ್ಯಾಪಿಟಲ್ ಬೇಸ್ ಇನ್ಸೆಂಟಿವ್, ಎರಡನ್ನ ಆಯ್ಕೆ ಮಾಡ್ಕೋಬೋದು ಆ ಕಂಪನೀಸ್. ಸ್ವಲ್ಪ ಹೈಲೈಟ್ಸ್ ಅಂತ ಮುಂದೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀವಿ. ಎರಡನೇದಿಗೂ ಎಂಪ್ಲಾಯ್ಮೆಂಟಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಅದಕ್ಕೆ ನಾವು ಇನ್ಸೆಂಟಿವ್ಸನ್ನು ಕೊಡ್ತಾ ಇದ್ದೀವಿ. ಮತ್ತು ಮಹಿಳೆಯರಿಗೆ ಉದ್ಯೋಗ ಕೊಟ್ಟಾಗ ಅಡಿಷ್ನಲ್ ಅದಕ್ಕೆ ಏನು ನಾವು ಇನ್ಸೆಂಟಿವನ್ನು ಕೊಡ್ತಾ ಇದ್ದೀವಿ. ಅಂದರೆ ಮಹಿಳೆಯರಿಗೆ ಇನ್ನೂ ಹೆಚ್ಚಿನ ಇನ್ಸೆಂಟಿವ್ಸನ್ನು ಮಹಿಳೆಯರ ಉದ್ಯೋಗಕ್ಕೆ ಬರ್ಕೊಂಡ್ಬಿಟ್ರೆ. ಅದ್ರ ಜೊತೆಗೆ ತಮ್ಗೆ ಗೊತ್ತಿದೆ, ವಿಶೇಷವಾಗಿ ಕರ್ನಾಟಕ, ಬೆಂಗಳೂರು ಗ್ಲೋಬಲ್ ಫಾರ್ಚೂನ್ 500 ಕಂಪನೀಸ್ ಏನಿದ್ದಾವೆ, ಅಂದರೆ ಜಗತ್ತಿನಲ್ಲಿರುವಂಥ ಏನು 500 ಅತಿ ಶ್ರೇಷ್ಠ ಕಂಪನಿಗಳು, ಫಾರ್ಚೂನ್ 500 ಕಂಪನೀಸ್ ಅಂತೀವಿ ನಾವು ಅದಕ್ಕೆ. ಅದರಲ್ಲಿ 400ಕ್ಕೂ ಹೆಚ್ಚಿಗೆ ಕಂಪನೀಸು ಇವತ್ತು ದಿವಸ ನಮ್ಮ ರಾಜ್ಯದಲ್ಲಿದ್ದಾವೆ, ಬೆಂಗಳೂರಿನಲ್ಲಿ ವಿಶೇಷವಾಗಿ. ಅವರೆಲ್ಲ R&D ಇಲ್ಲೇ ಆಗ್ತದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಲ್ಲೇ ಆಗುತ್ತೆ. ಅವರು ಪ್ರಾಡಕ್ಟ್ಸ್ ಇಲ್ಲೇ ಡಿಸೈನ್ ಆಗ್ತವೆ. ಅವ್ರಿಗೆ ನಾವು ಮುಂದೆ ಅವರು ತಮ್ಮ ದೇಶದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಉತ್ಪಾದನೆ ಮಾಡ್ತಾರೆ. ಕೆಲವೊಂದು ನಮ್ಮ ರಾಜ್ಯದಲ್ಲಿ ಮಾಡ್ತಾರೆ, ಕೆಲವೊಂದು ಬೇರೆ ರಾಜ್ಯಗಳಲ್ಲಿ ಕೂಡ ಮಾಡ್ಬೋದು. ಹೀಗಾಗಿ ನಮ್ಮಲ್ಲೇ ಇವತ್ತೊಂದು ದಿವಸ ಅವರು ತಮ್ಮ R&Dನ ಇಲ್ಲಿನೇ ಕನ್ವರ್ಟ್ ಮಾಡಿ ನಮ್ಮಲ್ಲಿ ಇವತ್ತೊಂದು ದಿವಸ ಮ್ಯಾನುಫ್ಯಾಕ್ಚರಿಂಗ್ ಬಂದರೆ ಅದಕ್ಕೆ ಓವರ್ ಆ್ಯಂಡ್ ಅಬವ್ ಆಫ್ ದ ಅದರ್ ಇನ್ಸೆಂಟಿವ್ಸ್, ನಮ್ಮ ಪಾಲಿಸಿ ಇನ್ಸೆಂಟಿವ್ಸ್, ಅದರ ಮೇಲೆ ಅಡಿಷ್ನಲ್ 10% ಇನ್ಸೆಂಟಿವ್ನ ಅವ್ರಿಗೆ ಕೊಡ್ತಾ ಇದ್ರು. ಸೊ ವಿ ವಾಂಟ್ ದ R&D ಟು ಬಿ ಕನ್ವರ್ಟೆಡ್ ಇನ್ ಟು ಮ್ಯಾನುಫ್ಯಾಕ್ಚರಿಂಗ್. ದೇರ್ ಡಿಸೈನ್ ಡೆವಲಪ್ಮೆಂಟ್ ಏನಾಗ್ತದೆ ಅದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು. ಅದ್ರ ಜೊತೆಗೆ ನಾನು ಹೇಳಿದ ಸಸ್ಟೈನಬಿಲಿಟಿ ಗೋಲ್ಸು, ಅಂದರೆ ಜೀರೋ ಡಿಸ್ಚಾರ್ಜು, ಅಂದರೆ ವೇಸ್ಟ್ ಡಿಸ್ಚಾರ್ಜು, ಸೋಲಾರು, ಗ್ರೀನ್ ಎನರ್ಜಿನೂ ಮತ್ತು ವಿಂಡ್ ಎನರ್ಜಿನ ಬಳಸ್ಕೊಂಡು ಈ ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಏನಂತೀವಿ ನಾವು, ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಶುಡ್ ಬಿ ಗ್ರೀನ್ ಅಂತೀವಿ, ಅಂದರೆ ಪರಿಸರ ಸ್ನೇಹಿ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು. ಇದಕ್ಕೂ ಕೂಡ ನಾವು ಇನ್ಸೆಂಟಿವ್ಸನ್ನು ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಹಾಕ್ಕೊಂಡಿದ್ದೀವಿ. ಒಂದು ಈಗಿನ ಸಂದರ್ಭಕ್ಕೆ ತಕ್ಕಂತೆ ನಾವು ಈ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಇವತ್ತು ದಿವಸ ನಾವು ಈಗ ಏನು ಜಗತ್ತು ಎದುರಿಸ್ತಾ ಇದೆ ಸವಾಲುಗಳನ್ನ, ಅದಕ್ಕೆ ಅನುಗುಣವಾಗಿ ಇಂಡಸ್ಟ್ರಿಯಲ್ ಪಾಲಿಸಿಯನ್ನು ಅಲೈನ್ ಮಾಡಿದ್ದೀವಿ.
ಮತ್ತು ಕಾಲಕ್ಕೂ ಅದನ್ನು ನಾವು ಮಾರ್ಪಾಡು ಮಾಡ್ಕೊಳ್ಳೋಂಥ ಸಂದರ್ಭನೂ ಕೂಡ ಬರ್ತವೆ. ಆ ಸಂದರ್ಭನೂ ಮಾಡ್ತೀವಿ, ಯಾಕಂದರೆ ದಿಸ್ ಆರ್ ಚಾಲೆಂಜಿಂಗ್ ಟೈಮ್ಸ್. ಎರಡನೇದಾಗಿ ನಾವು ಸಿಂಗಲ್ ವಿಂಡೋ ಕ್ಲಿಯರೆನ್ಸನ್ನು ಭಾಳಷ್ಟು ಸಮಯದಲ್ಲಿ ನಾವು ಮಾಧ್ಯಮಗಳಲ್ಲಿ ಮತ್ತು ಇಲ್ಲ ಇಂಡಸ್ಟ್ರೀಸ್ಗೆ ಕೆಲವೊಂದು ಕ್ಲಿಯರೆನ್ಸಸ್ಗಿಂತ ತಡ ಆಗ್ತದೆ ಅಂಥೇಳಿ ಇವತ್ತು ದಿವಸ ಕೆಲವೊಂದು ಮಾಧ್ಯಮದಲ್ಲಿ ಮತ್ತು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಎಲ್ಲರೂ ಕೂಡ ನಮ್ಮ ರಾಜ್ಯ ಅಷ್ಟೇ ಎಲ್ಲ ಕಡೆಯೂ ಕೂಡ ಇರುವಂಥದ್ದು ಇದು. ಹೀಗಾಗಿ ನಾವೊಂದು ಹೊಸ ಒಂದು ಪೋರ್ಟಲನ್ನು ತಂದಿಸಿದ್ದೀವಿ. ಈಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಸಲುವಾಗಿ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಹೊಸದು ಮೈಕ್ರೋಸಾಫ್ಟ್ನವ್ರ ಜೊತೆಗೂಡಿ ಅದನ್ನು ನಾವು ಅದನ್ನು ಆ ಪೋರ್ಟನ್ನು ರಚಿಸಿದ್ದೀವಿ. ಅದರಲ್ಲಿ ದೇಶದಲ್ಲಿರುವಂಥ ಎಲ್ಲ ಏನು ರೆಗ್ಯುಲೇಷನ್ಸ್ ಇದ್ದಾವೆ, ಕಾನೂನುಗಳಿದ್ದಾವೆ, ಪರವಾನಗಿಗಳಿದ್ದಾವೆ, ರಾಜ್ಯದಲ್ಲಿರುವಂಥ ಎಲ್ಲ ರೆಗ್ಯುಲೇಷನ್ಸು ಪರವಾನಗಿಗಳು ಎಲ್ಲವನ್ನೂ ಕೂಡ ಒಂದೇ ಆ ಪೋರ್ಟಲಲ್ಲಿ ಸಿಗ್ತದೆ. ಅದ್ರ ಜೊತೆಗೆ ಅವರಿಗೆ ತಮಗೆ ಎಷ್ಟು ಬೇಕು ಇನ್ಸೆಂಟಿವ್ ಸಿಗ್ತದೆ, ಅವ್ರ ಇಂಡಸ್ಟ್ರಿ ಮಾಡಿದ್ರೆ ಏನು ಇನ್ಸೆಂಟಿವ್ ಸಿಗ್ತದೆ, ಅವ್ರಿಗೆ ಪವರ್ ಹೆಂಗೆ ಸಿಗ್ತದೆ, ಅವ್ರಿಗೆ ಲ್ಯಾಂಡ್ ಪಾರ್ಸಲ್ಸ್ ಎಲ್ಲೆಲ್ಲಿದ್ದಾವೆ, ಯಾವ ರೇಟ್ಸ್ನಲ್ಲಿ ಸಿಗ್ತವೆ, ಎಷ್ಟು ದಿವಸದಲ್ಲಿ ಆ ಲ್ಯಾಂಡ್ ಸಿಗ್ತದೆ, ಮತ್ತು ಇದು ಎಫಿಡವಿಟ್ ಬೇಸ್ಡ್ ಕ್ಲಿಯರೆನ್ಸು ಆಗ್ತದೆ. ಯಾಕಂದ್ರೆ ಅವ್ರು ವೇಟ್ ಮಾಡಬೇಕಾಗಿಲ್ಲ. ನಮ್ಮ ಉದ್ದೇಶ ಈಗ 100 ದಿವಸ ನಾವು ಈಗ ತಗೋತಾ ಇದ್ರೆ ಅದನ್ನು ಕನಿಷ್ಠ ಅರ್ಧಕ್ಕೆ ಕಡಿಮೆಗೊಳಿಸಬೇಕು. 50% ಆದರೂ ಅದನ್ನು 100 ಡೇಸ್ ಇದ್ದರೆ 50 ಡೇಸ್ ತರಬೇಕು. ಉದಾಹರಣೆ 100 ಡೇಸ್ ಇದ್ದರೆ ಅದು 50 ಡೇಸ್ ತರಬೇಕು ಅಂತ ಹೇಳಿದ್ ಮಾಡಿದ್ವಿ. ಮತ್ತು ಆ 50 ಡೇಸ್ ಅವರು ವೇಟ್ ಮಾಡುವಂಗಿಲ್ಲ. ಆ 50 ಡೇಸ್ನಲ್ಲಿ ಇವತ್ತು ದಿವಸ ಅವರು ಪ್ರಾರಂಭ ಮಾಡಿ ಮುಂದೆ ಆ 50 ದಿವಸದಲ್ಲಿ ಅದನ್ನು ಉಳಿದ ಪರವಾನಗಿ ನಾವು ಪಡ್ಕೊಳ್ಳುವಂಥದ್ದು. ಅದಕ್ಕೆ ಅಫಿಡವಿಟ್ ಬೇಸ್ಡ್ ಕ್ಲಿಯರೆನ್ಸನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ಎಲ್ಲರನ್ನೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಎಲ್ಲ ನಮ್ಮ ಕಲೀಗ್ ಮಿನಿಸ್ಟರ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಈಗ ನಾವು ಸ್ಪರ್ಧಾತ್ಮಕ ಇದರಲ್ಲಿದ್ದೀವಿ. ತಮ್ಮ ಇಲಾಖೆಯಲ್ಲಿ ಪರವಾನಗಿಗೆ ಬಂದಾಗ ಇಮಿಡಿಯೇಟ್ ಆಗಿ ಅವ್ನು ಮೆರಿಟ್ ಬೇಸ್ಡ್ ಅದು ಕ್ಲಿಯರೆನ್ಸ್ ಆಗಬೇಕು, ಕಾನೂನು ಪ್ರಕಾರ ಅದು ಕ್ಲಿಯರೆನ್ಸ್ ಆಗಬೇಕು ಅಂತೇಳಿ ಅವ್ರಿಗೂ ಕೂಡ ನಾವು ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ. ಚೀಫ್ ಸೆಕ್ರೆಟರಿಗಳ ಅಧ್ಯಕ್ಷದಲ್ಲಿ ಎಲ್ಲ ಅಫಿಷಿಯಲ್ಸ್ಗೂ ನಾವು ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ. ಅದಂದರೆ ರೈಟ್ ಫ್ರಮ್ ಲೋವೆಸ್ಟ್ ಲೆವೆಲ್ ಇದನ್ನು ಕೂಡ ನಾವು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರನ್ನೂ ಎಲ್ಲರನ್ನೂ ಸೆನ್ಸಿಟೈಸ್ ಮಾಡಬೇಕು. ಯಾಕಂದ್ರೆ ಭಾಳ ಇಂಪಾರ್ಟೆಂಟ್ ಇದೆ. ಸೆನ್ಸಿಟೈಸ್ ಮಾಡಿ ಇವತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ನಾವು ಒಂದು ಒಳ್ಳೆ ಹೆಸರನ್ನು ನಾವು ತುಂಬ ಪಡ್ಕೊಳ್ಬೇಕು ಅಂತೇಳಿ ಇದು ಮಾಡಿದ್ದೀವಿ. ಕ್ಲೀನ್ ಮೊಬಿಲಿಟಿ ಪಾಲಿಸಿ, EV ಪಾಲಿಸಿ ನಾವೇ 2017ರಲ್ಲಿ ಫಸ್ಟ್ ಟೈಮ್ ನಾವೇ ತಂದಿರುವಂಥದ್ದು. ಈಗ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಅಂದರೆ EV ಪಾಲಿಸಿಯಲ್ಲಿ ಅಡಿಷನ್ಸ್ ಏನಾಗುತ್ತೆ ಅಂದರೆ ಇವತ್ತು ಗ್ರೀನ್ ಹೈಡ್ರೋಜನ್ ಇರ್ಬೋದು, ಆಮೇಲೆ ನಿಮ್ಮ ಏನು ಸಪ್ಲೈ ಚೈನ್ ಇರಬೇಕು ಅಲ್ಲ, ಬ್ಯಾಟ್ರೀಸು ಗಿಟ್ರೂಸ್ ಎಲ್ಲ ಒಳ್ಕೊಂಡು ಸಪ್ಲೈ ಚೈನ್ ಒಳಗೊಂಡು ಆ ಒಂದು ಕ್ಲೀನ್ ಮೊಬಿಲಿಟಿ ಪಾಲಿಸಿಯನ್ನು ಇವತ್ತು ನಾವು ಇನ್ವೆಂಟ್ ಮಾಡ್ತಾ ಇದ್ದೀವಿ. ಮತ್ತು ಬಹಳಷ್ಟು ಕಡೆ ನಾವು ಇವತ್ತು ಜಪಾನ್ ಮತ್ತು ಕೊರಿಯಾ ಅವೆಲ್ಲವಕ್ಕೂ ಟ್ರೆಡಿಷನಲ್ ಕಂಟ್ರೀಸ್ ಮತ್ತು ಫ್ಯಾಮಿಲಿ ಓನ್ಡ್ ಬಿಸ್ನೆಸ್ಸಸ್ ಎಲ್ಲನೂ ಕೂಡ, ಮತ್ತು ಅವೆಲ್ಲರೂ ಕೂಡ ಏಜ್ ಓಲ್ಡ್ ಮ್ಯಾನೇಜ್ಮೆಂಟು ಕೂಡ ಇದೆ. ಅದಾಗಿದ್ದಾಗೂ ಕೂಡ ನಾವು ಸುಮಾರು 6,500 ಕೋಟಿ ರೂಪಾಯಿ ಅಷ್ಟು ರಿಲೀಸ್ ಮಾಡಿದ್ದೀವಿ. ಈಗ ಅದು ಸುಮಾರು 10,000 ಕೋಟಿ ರೂಪಾಯಿ ಅಷ್ಟು ಈಗ ಜಪಾನ್ ಆ್ಯಂಡ್ ಕೊರಿಯಾ ಇದರಿಂದ ಇವತ್ತು ನಮಗೆ ಬರ್ತಾ ಇದೆ. ಅಂದರೆ ನಿಶ್ ಕಂಪನೀಸ್ ಇವತ್ತು ಸಹ ಕೆಲವೊಂದು ಸೆಮಿ ಕಂಡಕ್ಟರ್ಗೆ ಅನುಕೂಲ ಆಗುವಂಥ ಕಂಪನೀಸು, ಇಕೋಸಿಸ್ಟಮ್ ಅನ್ಕೋವಂಥ ಕಂಪನೀಸು, ಹೀಗೆಲ್ಲವೂ ಕೂಡ ನಮ್ಗೆ ಬರ್ತಾ ಇದೆ. ಅಮೇರಿಕಕ್ಕೆ ಹೋದಾಗೂ ಕೂಡ ಬರ್ತಿದೆ, ಯುರೋಪ್ನಲ್ಲಿ ಹೋದಾಗ ಕೂಡ ಬರ್ತಾ ಇದೆ. ನಾವು ಕರ್ನಾಟಕ ರಾಜ್ಯ IT ಕ್ಯಾಪಿಟಲ್ ಹೌದು, ನಾವು ಸಿಲಿಕಾನ್ ವ್ಯಾಲಿ ಹೌದು. ಆದರೆ IT ಮತ್ತು ಸಿಲಿಕಾನ್ ವ್ಯಾಲಿ ಹೊರತುಪಡಿಸಿ ಇವತ್ತು ನಾವು ಎಲೆಕ್ಟ್ರಾನಿಕ್ಸ್ನಲ್ಲಿ ನಂಬರ್ 1 ಇದ್ದೀವಿ. ನಮ್ಗೆ ಗೊತ್ತಿದೆ ಈಗ ಫಾಕ್ಸ್ಕಾನ್ ಆಫ್ಟರ್ ಚೈನಾ ಸೆಕೆಂಡ್ ಲಾರ್ಜೆಸ್ಟ್ ಫ್ಯಾಕ್ಟ್ರಿ ಕಮಿಂಗ್ ಅಪ್ ಇನ್ ರೂರಲ್ ಬ್ಯಾಂಗ್ಳೂರು. ಈಗಾಗಲೇ ಕನ್ಸ್ಟ್ರಕ್ಷನ್ ಚಾಲೂ ಮಾಡಿದ್ದಾರೆ. 20 ಮಿಲಿಯನ್ ಐಫೋನ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. 50,000 ಉದ್ಯೋಗವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ಸುಮಾರು 22,000 ಕೋಟಿ ರೂಪಾಯಿ ಅಷ್ಟು ಅವರು ಹೂಡಿಕೆಯನ್ನು ಮಾಡಿದ್ದಾರೆ. ಹೀಗೆ ಬಹಳಷ್ಟು ಕಂಪನೀಸ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾವೆ. ಅದೇ ರೀತಿ ನಾವು ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ ನಾವು ದೇಶದ 65% ಕೊಡುಗೆ ನಮ್ಮಿಂದ ಹೋಗ್ತಾ ಇದೆ. 65% ಫ್ರಮ್ ಕರ್ನಾಟಕ ಔಟ್ ಆಫ್ 100%. ಮತ್ತು ವಿಶ್ವದಲ್ಲಿ ನಾವು 3ನೇ ಸ್ಥಾನದಲ್ಲಿ ಇಕೋಸಿಸ್ಟಮ್ನಲ್ಲಿ, ಜಾಗತಿಕ ಇದರಲ್ಲಿ ನಾವು 3ನೇ ನಂಬರ್ ಇದ್ದೀವಿ ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್ನಲ್ಲಿ. ಮಷಿನ್ ಟೂಲ್ಸ್ ವಿ ಆರ್ ನಂಬರ್ 1. ನಾವು ಸ್ಟಾರ್ಟಪ್ ಕ್ಯಾಪಿಟಲ್ ಆಗಿದ್ದೀವಿ. ಹೀಗೆ ಬಹಳಷ್ಟು ವಲಯಗಳಿದೆ.
ಇವತ್ತು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ನಾವು ಇಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇದ್ದೀವಿ, ಮಷಿನ್ ಟೂಲ್ಸ್ನಲ್ಲಿ ಇದ್ದೀವಿ. ಅದೇ ರೀತಿ ನಾವು ಸ್ಟೀಲ್ ಆ್ಯಂಡ್ ಸಿಮೆಂಟ್ ಇಂಡಸ್ಟ್ರೀಸ್ನಲ್ಲಿ ಕೂಡ ನಾವಿದ್ದೀವಿ. ಆದರೆ ಇನ್ನೂ ಮ್ಯಾನುಫ್ಯಾಕ್ಚರಿಂಗ್ ಇನ್ನೂ ಜಾಸ್ತಿ ಆಗಬೇಕು ಅನ್ನೋ ಬಯಕೆ ಎಲ್ಲರದು ಕೂಡ ಆಗಿದೆ. ಹೀಗಾಗಿ ಈ ಸಮಿಟ್ ಮುಗಿದ ಮೇಲೆ ನಾವೊಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್, ಒಂದು ಹೋಲ್ ಡೇ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ ಮಾಡಿ ಎಕ್ಸ್ಪರ್ಟ್ಸನ್ನು ಎಲ್ಲರನ್ನೂ ಇನ್ವಾಲ್ವ್ ಮಾಡಿಕೊಂಡು ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗ್ ನೆಕ್ಸ್ಟ್ ಲೆವೆಲ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಲಿಕ್ಕೆ ನೆಕ್ಸ್ಟ್ ಲೆವೆಲ್ಗೆ, ಮತ್ತು ಮ್ಯಾನುಫ್ಯಾಕ್ಚರಿಂಗ್ 4.0 ಈ ಆಧುನಿಕ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ಲೂಡಿಂಗ್ ನಾಳೆ ಏನು ಬರ್ತವೆ ಸವಾಲುಗಳು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಕೊಂಡು ಮಾಡಲಿಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಲಿಕ್ಕೆ ಅದೊಂದು ಬೇರೆ ಅದು ಸಂದರ್ಭ ಬಂದಾಗ ನಾನು ಮತ್ತೆ ನಿಮ್ಗೆ ಅದನ್ನು ಉದ್ದೇಶ ಮಾತಾಡ್ತೀನಿ. ಆ ಒಂದು ಉದ್ದೇಶನೂ ಕೂಡ ನಾವು ಇಟ್ಕೊಂಡಿದ್ದೀವಿ. ಈಗ ಬೆಂಗಳೂರು ಹತ್ತಿರ ಇವತ್ತು ಸಹ ನಾವು ಒಂದು ಅಡ್ವಾನ್ಸ್ ಫಾರ್ಮಾ ಪಾರ್ಕಿಗೆ ಒಂದು ಮಾತುಕತೆ ನಡೆಸಿದ್ವಿ. ಬಹುಶಃ ಅಂತ್ಯ ಕೋಲಾರ ಹತ್ರ ಒಂದು ಅಡ್ವಾನ್ಸ್ ಫಾರ್ಮಾ ಈಗಾಗಲೇ ಒಂದು ರಾಯಚೂರಿನಲ್ಲಿ ಇದೆ ನಮ್ಮದು, ಇನ್ನೊಂದು ಅಡ್ವಾನ್ಸ್ ಫಾರ್ಮಾ ಹೈಟೆಕ್ ಫಾರ್ಮಾ ಅದನ್ನು ಇಲ್ಲಿ ನಾವು ಮಾಡುವಂಥದ್ದಾಗಿದೆ. ಇ ವಿ ಒಂದು ಕ್ಲಸ್ಟರನ್ನು, ಇ ವಿ ಪಾರ್ಕ್ ಅಂದರೆ ಎಲ್ಲ ಬ್ಯಾಟ್ರೀಸ್ ಗಿಟ್ರೀಸ್ ಎಲ್ಲ ಒಳಗೊಂಡು ಒಂದು ಇ ವಿ ಪಾರ್ಕನ್ನು ಇವತ್ತು ಮಾಡ್ತಾ ಇದ್ದೀವಿ. ವಿಜಯಪುರನಲ್ಲಿ ಒಂದು ಸೋಲಾರ್ ಸೆಲ್ ಮ್ಯಾನುಫ್ಯಾಕ್ಚರಿಂಗಿಗೆ ಇವತ್ತು ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ಅಗ್ರೋ ಪಾರ್ಕಿಗೂ ಕೂಡ ಇದು ಮಾಡಿದ್ದೀವಿ. ಚಿತ್ರದುರ್ಗದಲ್ಲಿ ಡ್ರೋನ್ಸ್ನಲ್ಲಿ ಇವತ್ತು ಭಾಳಷ್ಟು ವಿಶ್ವದಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕಂದರೆ ಎಲ್ಲ ಡೆಲಿವರಿ ನಿಮ್ಮದು ಆಗುವಂಥದ್ದು ಡ್ರೋನ್ ವ್ಯವಸ್ಥೆಯಿಂದ ಇವತ್ತು ಸಹ. ಅದಕ್ಕೆ ನಾವು ಚಿತ್ರದುರ್ಗಕ್ಕೆ ಒಂದು ಡೆಡಿಕೇಟೆಡ್ ಒಂದು ಡ್ರೋನ್ ಇದು ಮಾಡುವಂಥದ್ದು, ಅಲ್ಲಿ ರಿಸರ್ಚು ಮತ್ತು ಟೆಸ್ಟಿಂಗು ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಡ್ರೋನ್ಸ್ ಎಲ್ಲನೂ ಕೂಡ ಆಗಬೇಕು ಅನ್ನೋದನ್ನು ಮಾಡಿದ್ದೀವಿ. ಮತ್ತು ಇಲ್ಲೇ ಒಂದು ಡೀಪ್ ಟೆಕ್ ಪಾರ್ಕ್ ಜಂಗಮ್ ಕೋಟೆ ಇದರಲ್ಲಿ ಒಂದು ಡೀಪ್ ಟೆಕ್ ಪಾರ್ಕನ್ನು ಕೂಡ ನಾವು ಇದು ಮಾಡಲಿಕ್ಕೆ ವಹಿಸಿದ್ದೀವಿ. ಮತ್ತು ಹನುಮಂತ ನಗರ ಹತ್ರ ಒಂದು ಡಾಬಸ್ಪೇಟ್ ಹತ್ರ ಇನ್ನೊಂದು ಲಾಜಿಸ್ಟಿಕ್ ಪಾರ್ಕ್, ಒಂದು ಮಾಡರ್ನ್ ಲಾಜಿಸ್ಟಿಕ್ ಪಾರ್ಕ್. ಈಗ ಮತ್ತೆ ಭಾಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಬೇರೆ ಬೇರೆ ಇದನ್ನು ಒಳಗೊಂಡು ಇವತ್ತಿನ ಸಹ ಮಾಡರ್ನ್ ಅದು ಅಂಥದ್ದು ಈಗ ಸ್ಟೋರೇಜ್ ಸಿಸ್ಟಮ್ಸ್ ಇವತ್ತಿನ ಬರ್ತಾ ಇದೆ. ಅದಕ್ಕೆ ಒಂದು ಡೆಡಿಕೇಟೆಡ್ ಒಂದು ಮೆಗಾ ಲಾಜಿಸ್ಟಿಕ್ ಪಾರ್ಕನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಹುಬ್ಬಳ್ಳಿ, ಮಂಗಳೂರು, ಧಾರವಾಡ, ಬೆಳಗಾಂ, ಮೈಸೂರು ಇಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಸ್ಟಾರ್ಟಪ್ ಆ್ಯಂಡ್ IT ಪಾರ್ಕನ್ನು ಇವತ್ತು ಸಹ ಈ 4 ಕಡೆ ಜಾಗವನ್ನು ಕೂಡ ನಾವು ಈಗ ಇದು ಮಾಡಿದ್ದೀವಿ. ಯಾಕಂದರೆ ಅಲ್ಲಿನೂ ಕೂಡ ಈ IT ಬಿಯಾಂಡ್ ಬೆಂಗಳೂರು ಏನಿದೆ, IT ಪ್ರಿಫರ್ಡ್ ಡೆಸ್ಟಿನೇಷನ್ ಇಸ್ ಬೆಂಗಳೂರು. ಹೀಗಾಗಿ ಅಲ್ಲಿನೂ ಕೂಡ ಟ್ಯಾಲೆಂಟ್ ಇದೆ. ಈಗ ಹುಬ್ಬಳ್ಳಿಯಲ್ಲಿದೆ, ಮಂಗಳೂರಿನಲ್ಲಿದೆ, ಮೈಸೂರಿನಲ್ಲಿದೆ, ಬೆಳಗಾವಿನಲ್ಲಿದೆ. ಅದನ್ನು ಕೂಡ ಆ ಟೈರ್ 2 ಸಿಟೀಸ್ಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿನೂ ಕೂಡ ಈ ಪಾರ್ಕ್ಸನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಈಗಾಗಲೇ ಮೈಸೂರಿಗೆ ನಾವು ಸೆಮಿ ಕಂಡಕ್ಟರು ಮತ್ತು ಎಲೆಕ್ಟ್ರಾನಿಕ್ಸು ಮತ್ತು ಮೆಡಿಕಲ್ ಟೆಕ್ ಏನೋ ಇಕ್ವಿಪ್ಮೆಂಟ್ಸ್ ಇದೆ, ಅದಕ್ಕೆ ಆ ಏರಿಯಾಗೆ ಒತ್ತನ್ನು ಕೊಟ್ಟಿದ್ದೀವಿ. ಮಷಿನ್ ಟೂಲ್ಸ್ ತುಮಕೂರಿಗಿದೆ. ಆಮೇಲೆ ಇನ್ನೊಂದು FMCG ಪಾರ್ಕನ್ನು ಇವತ್ತೊಂದು ಸಹ ವಿಜಯಪುರದಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೂ ಬಹಳಷ್ಟು ವಿಚಾರಗಳಿದಾವೆ, ಅದನ್ನೆಲ್ಲನೂ ಕೂಡ ನಿಮಗೆ ಹೇಳಿ ಈಗ ಐ ಡೋಂಟ್ ಬೋರ್ ಯು ಆನ್ ದಿಸ್. ಹೀಗಾಗಿ ನಮ್ಮ ಫ್ಯೂಚರ್ ಆಫ್ ಇನೋವೇಷನ್ಗೂ ಕೂಡ ಈ ಸಲ 60 ಹೈ ಕ್ವಾಲಿಟಿ ಕ್ಯೂರೇಟೆಡ್ ಸ್ಟಾರ್ಟಪ್ಗಳು ಏನಿದ್ದಾವೆ ಅದನ್ನು ತಮ್ಮ ಸೊಲ್ಯೂಷನನ್ನು ಇದು ಮಾಡಲಿಕ್ಕೆ ಒಂದು ಫ್ಯೂಚರ್ ಆಫ್ ಇನೋವೇಷನ್ ಒಂದು ಎಕ್ಸಿಬಿಷನ್ ಕೂಡ ಇವತ್ತು ಸಹ ಇದರಲ್ಲಿ ಆಗ್ತಾ ಇದೆ. ಸೊ ಇಷ್ಟೆಲ್ಲ ನಮ್ಮ ಮುಂದಿದ್ದಾರೆ ಇವತ್ತು ಮುಂದಿರುವಂಥ ವಿಚಾರಗಳು. ಒಟ್ಟಾರೆ ಈ ಒಂದು ಇದರಲ್ಲಿ ಒಟ್ಟು 25 ಟೆಕ್ನಿಕಲ್ ಸೆಷನ್ಸ್ ಆಗ್ತವೆ ಮತ್ತು ಪ್ರಮುಖವಾಗಿ 10+ ಕಂಟ್ರಿ ಸೆಷನ್ಸ್ ಆಗ್ತವೆ ಮತ್ತು ಅನೇಕ MOUs ಕೂಡ ಸೈನ್ ಆಗ್ತವೆ, ಇನ್ಕ್ಲೂಡಿಂಗ್ ಕ್ವಿನ್ ಸಿಟಿ ಏನಿದೆ, ಆ ಕ್ವಿನ್ ಸಿಟಿಗೂ ಕೂಡ ಅನೇಕ ಡೊಮೆಸ್ಟಿಕ್ ಮತ್ತು ನ್ಯಾಷನಲ್ ಯೂನಿವರ್ಸಿಟೀಸು ಕೂಡ ಇದು ಮಾಡ್ತಾರೆ. ಮತ್ತು ಈ ಸಲ ನಾನು ಇಲ್ಲಿವರೆಗೆ ತಮ್ಗೆ ಗೊತ್ತಿದೆ, ತಾವು 2022 ಗಮನಿಸಿದಿರಿ, ನಾವು ಡಾವೋಸ್ದು ಒಂದು ಎಲಿಮೆಂಟ್, ಇನ್ನೊಂದು ಎಲಿಮೆಂಟನ್ನು ತಗೊಂಡಿರುವಂಥದ್ದು ಕಂಟ್ರಿ ಪವಿಲಿಯನ್ಸನ್ನು, ಕಂಟ್ರಿ ಪಾರ್ಟಿಸಿಪೇಷನ್ಸು, ಪಾರ್ಟ್ನರ್ಸು. ಪ್ರಪ್ರಥಮ ಬಾರಿಗೆ 19 ದೇಶಗಳು ಭಾಗವಹಿಸ್ತಾ ಇದ್ದಾರೆ. 19 ದೇಶಗಳು ಇವತ್ತು ಸಹ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದಾವೆ. 9 ದೇಶಗಳು ನಮಗೆ ಜೊತೆಗೆ ನಮ್ಮಲ್ಲಿ ಇವತ್ತು ಸಹ ಪವಿಲಿಯನ್ ಕೂಡ ಇವತ್ತು ಸಹ ಮಾಡ್ತಾ ಇದ್ದಾರೆ. ಹೀಗೆ ಇವತ್ತು ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಕ್ವಿನ್ ಸಿಟಿಗೆ ಏನೋ ನಾವು ಇದು ಮಾಡಿ ಅದಕ್ಕೆ ಒಂದು ಸಪ್ರೇಟ್ ರೌಂಡ್ ಟೇಬಲನ್ನು ಇವತ್ತು ಸಹ ನಾವು ಕೂಡ ಮಾಡ್ತಾ ಇದ್ದೀವಿ. ಇಷ್ಟು ನಾನು ನಿಮ್ಮ ಮುಂದೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಹೇಳಕ್ಕೆ ಬಯಸಿದ್ದೇನೆ. ಅದಕ್ಕೆ ಕರ್ನಾಟಕ ರಾಜ್ಯ
ಯಾವಾಗಲೂ ಕೂಡ ಒಂದು ಭವ್ಯವಾದಂಥ ಇತಿಹಾಸ ನಮಗಿದೆ. ಈ ಇಕೋ ಸಿಸ್ಟಮ್ ಡೆವಲಪ್ ಆಗಿರುವಂಥದ್ದು, ಪರಿಸರ ನಮ್ಮಲ್ಲಿ ಡೆವಲಪ್ ಆಗಿದ್ದು ನಾವು ಸ್ಮರಣೆ ಮಾಡಬೇಕು. ಅದು 100 ವರ್ಷಕ್ಕಿಂತ ಜಾಸ್ತಿ ಇರುವಂಥದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ. ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, ಇಸ್ರೋ ಇರ್ಬೋದು, HAL ಇರ್ಬೋದು, BEL ಇರ್ಬೋದು, BHEL ಇರ್ಬೋದು, ಅಥವಾ ನಮ್ಮ ಮೈಸೂರು ಅರಸರು ಕೂಡ ಮೈಸೂರು ಲ್ಯಾಂಪ್ಸು, ಮೈಸೂರು ಪೇಂಟ್ಸು, ಆಮೇಲೆ KSDL ಏನು ಮೈಸೂರು ಸ್ಯಾಂಡಲ್ ಅಂತಂತೀವಿ, KSDLನ, ಮತ್ತು ಅದೇ ರೀತಿ NGF, ಹೀಗೆ ತನ್ನದೇ ಆದಂಥ ಒಂದು ಇಕೋಸಿಸ್ಟಮನ್ನು ಬೆಂಗಳೂರು ಕರ್ನಾಟಕ ರಾಜ್ಯ ಹೊಂದಿದೆ. ಆ ಪಬ್ಲಿಕ್ ಸೆಕ್ಟರ್ ನಡೆಸುತ್ತೆ ಮತ್ತು ಮೈಸೂರು ಮಹಾರಾಜ ಕೊಡುಗೆಯಿಂದ. ತದನಂತರ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ನಂಬರ್ ಏನು ಮಣಿಪಾಲ್ನಿಂದ ಪ್ರಾರಂಭ ಆದಂಥ ಈ ಪ್ರೊಫೆಷನಲ್ ಕಾಲೇಜಸ್ನಲ್ಲಿ, ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ನಾವು ಪ್ರೈವೇಟ್ ಎಜುಕೇಷನಲ್ಲಿ ನಾವು ಭಾಳ ಮುಂದುವರೆದು ಇವತ್ತು ಸಹ ಇಕೋಸಿಸ್ಟಮ್ ಡೆವಲಪ್ ಆಗಿ ಇನ್ಫೋಸಿಸು, ವಿಪ್ರೋ ಎಲ್ಲಕ್ಕೂ 2ನೇ ಲೇಯರ್ ಇಕೋಸಿಸ್ಟಮನ್ನು ಡೆವಲಪ್ ಮಾಡಿದ್ದೀವಿ. ಹೀಗಾಗಿ ರಾಜ್ಯ ನಮ್ಮಲ್ಲಿ ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ಮತ್ತು ಈ ಎಲ್ಲ ಒಂದು ಪರಿಸರ ಇಕೋಸಿಸ್ಟಮ್ ಇದೆ. ಇನ್ನೂ ಹೆಚ್ಚಿನದಾಗಿ ಈಗ ಮಾಡಲಿಕ್ಕೆ ನಾವು ಉದ್ದೇಶಿಸಿದ್ದೀವಿ. ಅದಕ್ಕೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಈ ಒಂದು ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಯಶಸ್ವಿ ಆಗಲಿಕ್ಕೆ ತಾವು ಮಾಧ್ಯಮ ಸ್ನೇಹಿತರು ತಾವು ಕೂಡ ಕೈ ಜೋಡಿಸ್ಬೇಕು. ಕೈ ಜೋಡಿಸ್ತಾ ಇದ್ದೀರಿ ಅನ್ನೋ ಮಾತನ್ನೋ ಸಂದರ್ಭದಲ್ಲಿ ನಾನು ಹೇಳಿ, ಏನಾದ್ರು ಸ್ಪೆಸಿಫಿಕ್ ಕ್ವಶನ್ಸ್ ಇದ್ದರೆ ಹಿಂದಿನ ಸರ್ಕಾರಗಳು ಏನು ಆಯೋಜನೆ ಮಾಡಿರ್ತವೆ, ನಂತರ ಬಂದ ಸರ್ಕಾರ ಅದು ಕಾರ್ಯಸಾಧು ಅಲ್ವೋ, ಎಕನಾಮಿಕಲಿ ವೇಯಬಲ್ ಅಲ್ವೋ ಇನ್ನು ಮುಂತ ಕಾರಣಕ್ಕಾಗಿ ಅದನ್ನು ಬದಿಗಿಡುವಂಥ ಇವನ್ನೇ ನಿದರ್ಶನಗಳನ್ನು ನಮ್ಮಲ್ಲಿ ಕಾಣ್ತಾ ಇದ್ದಾವೆ. ಅದರ ಹೊರತುಪಡಿಸಿ ಎಕನಾಮಿಕಲಿ ವೇಯಬಲ್ ಮತ್ತು ಕಾರ್ಯಸಾಧುವಾದಂಥ ಪ್ರಾಜೆಕ್ಟ್ಗಳು ಇಂಪ್ಲಿಮೆಂಟ್ ಆಗೋ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಏನು? ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಕರ್ನಾಟಕ ರಾಜ್ಯ ವಿಶೇಷವಾಗಿ ನಮ್ಮಲ್ಲಿರುವಂಥ ವೈಶಿಷ್ಟ್ಯ ಏನಿದೆ, ನಮ್ಮಲ್ಲಿ ರಾಜ್ಯದಲ್ಲಿರುವಂಥ ವೈಶಿಷ್ಟ್ಯ ಏನಿದೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ ಸರ್ಕಾರ, ಅದು ಯಾವುದೇ ಸರ್ಕಾರ ಆಗಲಿ, ಇವತ್ತಿನ ಸರ್ಕಾರ, ನಾಳೆ ಮುಂದೆ ನಾವೇ ಬರ್ತೀವಿ ಆ ಮಾತು ಬೇರೆ, ಮುಂದಿನ ಸರ್ಕಾರ, ಯಾವುದೇ ಸರ್ಕಾರಗಳಿರಲಿ, ಹಿಂದಿನ ಸರ್ಕಾರ ಮಾಡಿದ್ದನ್ನು ಮತ್ತೊಂದು ಸರ್ಕಾರನೂ ಗೌರವಿಸ್ತೀವಿ. ಯಾಕಂದ್ರೆ ಆ ಒಂದು ಇದು ಇರ್ದಿದ್ರೆ, ಸ್ಟೆಬಿಲಿಟಿ ಇರ್ದಿದ್ರೆ ಯಾರೂ ಕೂಡ ಹೂಡಿಕೆ ಮಾಡೋಕ್ಕೆ ಬಯಸೋದಿಲ್ಲ. ಸೊ ಹಿಂದಿನ ಸರ್ಕಾರ ಇವತ್ತೊಂದು ಏನೇನು ಮಾಡಿದಾರ ಇದನ್ನ ನಾವು ಗೌರವಿಸ್ತೀವಿ. ನಾಳೆ ಬರುವಂಥ ಸರ್ಕಾರ ಮತ್ತೆ ಮುಂದೆ ಬರ್ತಂಥ ಅದನ್ನು ಕೂಡ ಈಗಿನ ಸರ್ಕಾರ ಗೌರವಿಸ್ತೀವಿ. ಆ ಕಂಟಿನ್ಯೂಟಿ ನಮ್ಮಲ್ಲಿ ಯಾವತ್ತೂ ಇದೆ. ಒಂದೇ ಒಂದು ಭಾಳಷ್ಟು ಜನರಲ್ಲಿ ಏನಾಗಿದೆ, ಹೋದ ಸಲ ಏನು 2022 ಏನು ಗ್ಲೋಬಲ್ ಸಮಿಟ್ ಮೀಟ್ ಆಯ್ತಲ್ಲ, ಆ ಸಮಿಟ್ ಮೀಟ್ನಲ್ಲಿ ಸುಮಾರು 2,40,000 ಕೋಟಿಯಷ್ಟು ಗ್ರೀನ್ ಹೈಡ್ರೋಜನ್ ಇದು ಸೈನ್ ಆಗಿತ್ತು. ಗ್ರೀನ್ ಹೈಡ್ರೋಜನ್ಗೆ ನಮ್ಮಲ್ಲಿ ಇವತ್ತು ಆ ಒಂದು ಕೆಪಾಸಿಟಿಯನ್ನು ಅಷ್ಟು 2,40,000 ಏನು MOU ಸೈನ್ ಆಗಿತ್ತಲ್ಲ, ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ಇವ್ಯಾಕ್ಯೂಯೇಷನ್ ಫೆಸಿಲಿಟಿ ಆಗಿರಲಿಲ್ಲ. ಬಾರ 1-2 ಅಷ್ಟಕ್ಕೆ ಮಾತ್ರ ಇವತ್ತು ಸಹ ನಮಗೆ ಈಗನೂ ಕೂಡ, ಆಗ 22 ಬೇರೆ, 25ರಲ್ಲೂ ಕೂಡ ಈಗನೂ ಕೂಡ ಬಾರ 1-2 ಕಾರಿಡಾರ್ಸ್ನಲ್ಲಿ ಇವತ್ತು ಸಹ ನಾವು ಮಾಡಲಿಕ್ಕೆ ಸಾಧ್ಯ. ಅದು ಸುಮಾರು 40,000 ಕೋಟಿಯಷ್ಟು. ಆ 2,40,000 ಕೋಟಿ ಏನು MOU ಸೈನ್ ಮಾಡಿದಾರಲ್ಲ, ಅದನ್ನು ಹಿಡ್ಕೊಂಡು ಇವತ್ತು ಸಹ ಏನು ಇದು ಮಾಡ್ತಾ ಇದ್ದಾಗ ಅದೇನಾಗ್ಬಿಡ್ತದೆ, ಇಲ್ಲ ಭಾಳಷ್ಟು ಬಂಡವಾಳ ಇಷ್ಟು ಘೋಷಣೆ ಮಾಡಿದ್ರೆ ಇಷ್ಟು ಬಂದಿಲ್ಲ ಅಂತೇಳಿ ಮೈನಸ್ ಗ್ರೀನ್ ಹೈಡ್ರೋಜನ್ ಆವಾಗೂ ಕೂಡ 40-50% ಮೈನಸ್ ಅವತ್ತು ಆಗಿದೆ, 50-60% ಇವತ್ತು ಆಗಿದೆ. ಯಾಕಂದ್ರೆ ಯಾರನ್ನೂ ದೂಷಣೆ ಮಾಡ್ತಾ ಇಲ್ಲ ಈಗ ನಾವು. ಸರ್ ಸರ್ ಈಗ ಈ ಸಲ ನಾನು ಹೇಳಿದ್ನಲ್ಲ, ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನಾವು ಏನು ಬಂಡವಾಳ ಹೂಡಿಕೆ ಇದ್ದಾರೆ, ಹೋದ ಸಲನೂ ಕೂಡ ಮೈನಸ್ ಗ್ರೀನ್ ಹೈಡ್ರೋಜನ್ ಒಂದು ಅವರೇಜ್ ಬಂದಿದೆ, ಇಲ್ಲ ಅಂತ ಅನ್ನೋದಲ್ಲ. ಆ ಗ್ರೀನ್ ಹೈಡ್ರೋಜನ್ ಹಿಡ್ಕೊಂಡಿದ್ದಾಗ ಭಾಳಷ್ಟು ಜನರಿಗೆ ಅದೊಂದು ಸಂದೇಶ ತಪ್ಪು ಹೋಗಿದೆ. ಐ ಆಮ್ ಡಿಫೆಂಡಿಂಗ್ ವಾಟ್ ಏನಿದ್ದನ್ನು ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಡಿಫೆಂಡಿಂಗ್, ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಈಗ ಸಲ ನಾವು 70% ಕನ್ವರ್ಟೇಷನ್ ನಡೆತಿದ್ದೀವಿ. 10 ಲಕ್ಷ ಕೋಟಿ ಸೈನ್ ಆದರೆ 70% 7 ಲಕ್ಷ ಕೋಟಿ ಶುಡ್ ಬಿ ರಿಲೈಸ್. ವಿ ಡೋಂಟ್ ವಾಂಟ್ ಇಟ್ ಆನ್ ಪೇಪರ್. ಇನ್ನೂ ಒಂದು ಸ್ವಲ್ಪ ನಾವು ಕಡಿಮೆ ಡಿಕ್ಲೇರ್ ಮಾಡಿಕೊಂಡ್ರು ನಮ್ಮ ಪ್ರಾಬ್ಲಮ್ ಇಲ್ಲ. ಘೋಷಣೆ ಹೆಚ್ಚಿ ಕೆಲವು ರಾಜ್ಯಗಳು ಘೋಷಣೆ ಮಾಡ್ತಾರೆ, IT ಪಾರ್ಕ್ಸ್ನ ಇನ್ವಾಲ್ವ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ನ ಇನ್ವಾಲ್ವ್ ಹಾಕೋತಾರೆ, ಪುಡಿಶ್ ಮಾಡ್ತಾರೆ. ನಮ್ಮಲ್ಲಿ IT ಪಾರ್ಕ್ಸು ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ 10 ಲಕ್ಷ ಕೋಟಿ ಯಾಕೆ, ನಾವು 1,000 ಲಕ್ಷ ಕೋಟಿ ಡಿಕ್ಲೇರ್ ಮಾಡ್ಬೋದು. ಅಷ್ಟು ಸಾಫ್ಟ್ವೇರ್ ಬಿಲ್ಡಿಂಗ್ಸ್ ನಮ್ಮಲ್ಲಿದ್ದಾವೆ. ಸೊ ದ್ಯಾಟ್ ಇಸ್ ನಾಟ್ ದ ಕೇಸ್. ನಾವು ಕೂಡ ಅದನ್ನು ಕಾನ್ಷಿಯಸ್ ಆಗಿ ಎಷ್ಟು MOUs ಅದಲ್ಲ ಎಲ್ಲನೂ ಕೂಡ ಕಮಿಟ್ಮೆಂಟ್ ತೊಗೊಂಡಿದ್ದೀವಿ, ರಿಟರ್ನ್ ತೊಗೊಂಡಿದ್ದೀವಿ.
ಅದರಲ್ಲಿ 70% ಕನ್ವರ್ಟ್ ಆಗಬೇಕು ಆ ದಿಶೆಯಲ್ಲಿ ನಾವು ಮಾಡ್ತಾ ಇದ್ವಿ. ಮತ್ತು ತಾವು ಕೇಳಿದ ಪ್ರಶ್ನೆಗೆ ಹಿಂದಿನ ಸರ್ಕಾರಗಳು ಏನೇನು ಇದು ಮಾಡಿದ್ದಾವೆ ಆ ಸ್ಟೆಬಿಲಿಟಿ ನಮ್ಮ ರಾಜ್ಯದಲ್ಲಿ ಯಾವತ್ತೂ ಕೂಡ ಇದೆ. ಹಿಂದಿನ ಸರ್ಕಾರ ಮಾಡಿದ ಈ ಬಂದ ಸರ್ಕಾರ ನಾವು ಅದನ್ನು ಯಾವುದೂ ಕೂಡ ಇದು ಮಾಡ್ತಾ ಇಲ್ಲ. ಈಗಾಗಿರುವಂಥದ್ದು ಮುಂದೆನೂ ಕೂಡ ಗೌರವಿಸಲ್ಪಡ್ತದೆ. ಅದಕ್ಕೆ ಯಾರಿಗೂ ಕೂಡ ನಾವು ಇನ್ಸೆಂಟಿವ್ಸ್ ದಿನ ಮಾಡೋಂಗಿಲ್ಲ, ಎಲ್ಲರಿಗೂ ನಾವು ಇನ್ಸೆಂಟಿವ್ಸ್ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಆ ಹೂಡಿಕೆ ವಾತಾವರಣ ಏನಿದೆ, ಆ ಸ್ಟೆಬಿಲಿಟಿ ಏನಿದೆ, ಪೊಲಿಟಿಕಲ್ ಸ್ಟೆಬಿಲಿಟಿ ಇವತ್ತಿನ ದಿವಸ ಸರ್ಕಾರ ಬದಲಾದರೂ ಕೂಡ ಅವು ಕಾರ್ಯಗಳು ಮುಂದುವರಿತಾವೆ. ಅದಕ್ಕೆ ಕರ್ನಾಟಕದ ಕಡೆ ಆ ಒಂದು ದಿಶೆಯಲ್ಲಿ ಯಾರಿಗೂ ಕೂಡ ಕಂಪ್ಲೇಂಟ್ಸ್ ಇಲ್ಲ. Sir, I have two questions here, sir. I have two questions. Hello, sir. ಒನ್ ಕ್ವಶನ್ ಸರ್, ಸಿಂಗಲ್ Sir, ವಿಂಡೋ yeah, ಸಿಸ್ಟಮ್ನ ನೀವು ಇನ್ನೊಂದಿಷ್ಟು ಫ್ಲೆಕ್ಸಿಬಲ್ ಮಾಡ್ಬೇಕಂತ ಇಂಡಸ್ಟ್ರೀಸ್ ಕಡೆಯಿಂದ ಒಂದು ಡಿಮಾಂಡು. ಜೊತೆ ಸಿಂಗಲ್ ವಿಂಡೋ ಸಿಸ್ಟಮ್ ಅದು ಆದಷ್ಟು ನಿಮ್ಮ ಇಲಾಖೆ ಅಲ್ಲ, ಬಹಳಷ್ಟು ಸರ್ಕಾರದ ಎಲ್ಲ ಇಲಾಖೆಗಳಲ್ಲೂ ಅದನ್ನು ಸಹ ಪ್ರಾಬ್ಲಮ್ ಇದೆ. ಏನಂದ್ರೆ ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಇರುತ್ತೆ, ಬಟ್ ಅದು ನೀವು ಪ್ರಾಕ್ಟಿಕಲ್ ಆಗಿ ಇದು ಮಾಡಕ್ಕೆ ಹೋದ್ರೆ ಬಹಳಷ್ಟು ರಿಸ್ಟ್ರಿಕ್ಷನ್ಸ್, ಅಂದ್ರೆ ಒಂದು ಫ್ಲೆಕ್ಸಿಬಿಲಿಟಿ ಇರಲ್ಲ ಅಂತ ಒಂದು ನೋಡಿ. ಈ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ನಲ್ಲಿ ನಮಗೂ ಗೊತ್ತಿದೆ, ನಾನೇ ಮೊದಲು ಹೇಳಿದ್ದೇನೆ, ಭಾಳಷ್ಟು ನಮಗೂ ಕೂಡ ಸಮಾಧಾನ ಇರಲಿಲ್ಲ. ವಿಲ್ ಕಟಿಂಗ್ ಡೌನ್ ದ ಟೈಮ್ ಟು 50% ಅಟ್ ಲೀಸ್ಟ್. ಆಮೇಲೆ ತಾವು ಕೇಳಿದ ಪ್ರಶ್ನೆಗೆ ಸೆನ್ಸಿಟೈಸ್, ನಾನು ಹೇಳಿದ ಉತ್ತರ ಕೊಟ್ಟೆ, ಎಲ್ಲರೂ ಮಿನಿಸ್ಟರ್ಸ್ನೂ ಸೆನ್ಸಿಟೈಸ್ ಮಾಡ್ತೀವಿ, ಅಧಿಕಾರಿಗಳನ್ನು ಸೆನ್ಸಿಟೈಸ್ ಮಾಡ್ತೀವಿ. ನಮ್ಮಲ್ಲಿನೂ ಕೂಡ ನಮ್ಮ ಇಲಾಖೆಯಲ್ಲಿ KDB ಇದೆ. ರೌಂಡ್ ಲೆಮ್ ಫ್ರಮ್ SLS ಟು ಎವ್ರಿಬಡಿ ಹ್ಯಾಸ್ ಟು ಬಿ ಸೆನ್ಸಿಟೈಸ್ಡ್, ಫಾರೆಸ್ಟ್ ಟು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಭಾಳಷ್ಟು ಇದಾವೆ. ಎಲ್ಲನೂ ಕೂಡ ಈ ನಮ್ಮ ಸಿಂಗಲ್ ವಿಂಡೋ ಪೋರ್ಟಲ್ ಏನಿದೆಲ್ಲ, ಇಟ್ ವಿಲ್ ಬಿ ಕನೆಕ್ಟೆಡ್ ಟು ಆಲ್ ದಿಸ್ ಪೋರ್ಟಲ್ಸ್. ಅನ್ನೆಸರಿ ಕಂಡೀಷನ್ಸ್ ಜಾಸ್ತಿ ಇರ್ತಂತ. ಈಗ ಅದೆಲ್ಲನೂ ಕೂಡ ಒಂದೇ ಸಿಂಪ್ಲಿಸ್ಟಿಕ್ ಆಗಿ ಮಾಡಿದ್ದೀವಿ. ಈಗ ಎಲ್ಲನೂ ಇಟ್ ಬಿ ಕನೆಕ್ಟೆಡ್ ಟು ಏನಂತಾರೆ ನೀವು, ಲಿಂಕ್ಡ್ ವಿತ್ ಆಲ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್, ಸಿಂಗಲ್ ಫಾರ್ಮ್. ಅದನ್ನು ಫ್ಲೆಕ್ಸಿಬಲ್ ಮಾಡ್ಬೇಕಂತ ಡಿಮಾಂಡ್ ಇರುತ್ತೆ. ಈಗ ಸಿಂಗಲ್ ವಿಂಡೋ ಸಿಸ್ಟಮ್ನಲ್ಲಿ ನಾವು ಒಂದೇ ಫಾರ್ಮ್ ಅವರು ತುಂಬಿಸಬೇಕು. ಅದು ತುಂಬಿದ ಕೂಡಲೇ ಎಲ್ಲ ಸಂಬಂಧಪಟ್ಟ ಇಲಾಖೆಗಳೆಲ್ಲವಕ್ಕೂ ಕೂಡ ಆ ಫಾರ್ಮ್ ಹೋಗ್ತದೆ. ಅವರ ಹಂತದಲ್ಲಿ ಏನು ಪ್ರಾಸೆಸ್ ಮಾಡಬೇಕು, ಈಗ ರೆವೆನ್ಯೂ ಹೋದರೆ ರೆವೆನ್ಯೂ ಕನ್ವರ್ಷನ್ ಮತ್ತು ಬೇರೆ ಬೇರೆ ಅವರು ರೆವೆನ್ಯೂದಲ್ಲಿ ಏನಿದೆ ಅಂಥ ಇನ್ಫಾರ್ಮೇಷನನ್ನು ಅವರು ನಿಗದಿತ ಸಮಯದೊಳಗೆ ನಮಗೆ ಪೋರ್ಟಲ್ ಒಳಗೆ ಕ್ಲಿಯರ್ ಮಾಡಿ ಕೊಡಬೇಕು. ಸೊ ಇದಕ್ಕೆ ಪ್ರತಿ ಇಲಾಖೆಗೆ ಈಗಾಗಲೇ ಸಕಾಲದಲ್ಲಿ ಏನು ಅವರು ಒಪ್ಕೊಂಡಿದ್ದಾರೆ ಆ ಪೀರಿಯಡ್ ಅವಧಿಯೊಳಗೆ ಅವರು ಕ್ಲಿಯರ್ ಮಾಡಿ ಕೊಟ್ಟರೆ, ಸೊ ಓವರಾಲ್ ನಮ್ಮದು ಈಗ ಏನು ಈಗ ಟೈಮ್ ಇದೆ ಕ್ಲಿಯರೆನ್ಸ್ ಮಾಡಲಿಕ್ಕೆ, ಒಂದು ಇಂಡಸ್ಟ್ರಿ ಫುಲ್ ಕ್ಲಿಯರೆನ್ಸ್ ಕೊಡಲಿಕ್ಕೆ. ಅದರಲ್ಲಿ ಅರ್ಧ ಕಾಲದಲ್ಲಿ, ಈಗ ಉದಾಹರಣೆಗೆ 100 ದಿವಸದಲ್ಲಿ ಕ್ಲಿಯರ್ ಮಾಡಬೇಕಾಗಿದ್ದರೆ ಈಗ ಅರ್ಧ ಕಾಲ ಅಂದರೆ 50 ದಿವಸದಲ್ಲಿ ಎಲ್ಲ ಇಲಾಖೆಗಳು ಕೂಡ ಪ್ಯಾರಲಲ್ ಆಗಿ ಕ್ಲಿಯರ್ ಮಾಡಬೇಕಂತ ಉದ್ದೇಶವನ್ನು ಇಟ್ಟುಕೊಂಡು ಈ ಪೋರ್ಟಲನ್ನು ತಯಾರು ಮಾಡಿದ್ದೀವಿ. ಪ್ರಾಕ್ಟಿಕಲ್ ಆಗಿರೂ ಕೂಡ ನಾನು ಹೇಳ್ತಾನಲ್ಲ, ನಾವು ನಿಮ್ಗಿಂತ ಜಾಸ್ತಿ ವಿಚಾರ ಮಾಡಿದ್ದೀವಿ. ಎಷ್ಟೋ ಸಲ ಏನಾಗುತ್ತೆ ಗೊತ್ತಾ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹೇಳಿದ್ರು, ಅವ್ರಿಗೆ ಒಂದು ಇಲಾಖೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ ತಗೊಳ್ಳಿ ಉದಾಹರಣೆಗಾಗಿ, ನಾನು ನಾಟ್ ಟೆಲಿಂಗ್, ಅವ್ರಿಗೆ ನೀವು 50 ದಿವಸದಲ್ಲಿ ಕ್ಲಿಯರ್ ಮಾಡಬೇಕು ಅಂತ ಹೇಳ್ತೀವಿ, 49ನೇ ದಿವಸಕ್ಕೆ ಒಂದು ಕೊರಿ ಹಾಕ್ಬಿಡ್ತಾರೆ ಅವರು. 49 ಇದು ನಡೆದಿದ್ದು. ನಾನು ಮೊನ್ನೆ ನಮಗೆ ಪಿಯೂಷ್ ಗೋಯಲ್ ಅವ್ರು ಹೇಳ್ತಾ ಇದ್ರು ಅದನ್ನು, ಪಾಟೀಲ್ ಸಾಬ್ ಹಿಂಗೆ ನಡೀತದೆ ಇದನ್ನೆಲ್ಲನೂ ಕೂಡ ಅಂಥೇಳಿ. ಸೊ ಅವರಿಗೆ ಕ್ವರಿ ಹಾಕೋದಿದ್ರು ಕೂಡ ಇಂತಿಂಥ ದಿವಸದಲ್ಲಿ ಹಾಕ್ಬೇಕು ನೀವು, ನಾಟ್ ಆನ್ ದ ಲಾಸ್ಟ್ ಡೇ. ಇಫ್ ಯು ಹ್ಯಾವ್ ಎನ್ ಅಬ್ಜೆಕ್ಷನ್ ಕ್ವರಿ ಅಂದರೆ ಇಷ್ಟು ಸೂಕ್ಷ್ಮತೆಯೂ ನಾವು ವಿಚಾರ ಮಾಡಿದ್ದೀವಿ. ನಿಮಗೇನಷ್ಟು ಗೊತ್ತದಲ್ಲ ಆ ಎಲ್ಲ ವಿಷಯನೂ ನಮಗೂ ಗೊತ್ತಿದ್ದಾವೆ. ಲಾಸ್ಟ್ ಡೇ ಕ್ವರಿ ಹಾಕುವಂಗಿಲ್ಲ, ಪ್ರಿವಿಯಸ್ ಡೇ ಒಂದು 2 ದಿವಸದಾಗ ಕ್ವರಿ ಹಾಕುವಂಗಿಲ್ಲ. ನಿಮ್ಮ ಕ್ವರಿ ಹಾಕೋದಿದ್ರು ಕೂಡ 1 ತಿಂಗಳ ಮಿನಿಮಮ್ 30 ಡೇಸ್ ಮೊದಲು ಕ್ವರಿ ಹಾಕಬೇಕು, ಸೊ ದಟ್ ಐ ಕ್ಯಾನ್ ಅಡ್ರೆಸ್. ಸೊ ಭಾಳ ಮೆಟಿಕ್ಯುಲಸ್ ಆಗಿ ಮಾಡ್ತಾ ಇದ್ದೀವಿ, ಎಲ್ಲ ಒಂದು ಲಿಂಕ್ ಮಾಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡು ಸ್ಮಾರ್ಟ್ ಫೋನ್ ಮೇಲೆ ಇವತ್ತು ಸಹ ನೀವು ಅಪ್ಲಿಕೇಶನ್ ಲೋಡ್ ಮಾಡ್ಬೋದು, ನಿಮ್ಮ ಇನ್ಸೆಂಟಿವ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಲ್ಯಾಂಡ್ ಅವೈಲಬಿಲಿಟಿ ನೋಡ್ಕೋಬೋದು, ಪ್ರೈಸ್ ಆಫ್ ದ ಲ್ಯಾಂಡ್ ನೋಡ್ಕೋಬೇಕು, ಸ್ಟೇಟಸ್ ಆಫ್ ದ ಲ್ಯಾಂಡ್ ಅಕ್ವಿಷನ್ ವೇರಿಯಸ್ ಸ್ಟೇಜಸ್ನಾಗ ಸ್ಟೇಟಸ್ ಆಫ್ ದ ಲ್ಯಾಂಡ್ ಏನಿದೆ ಎಲ್ಲವನ್ನ ಕೂಡ ಇವತ್ತು ಸಹ ನೀವು ನೋಡ್ಕೋಬೋದು, ಟ್ರ್ಯಾಕಿಂಗು ನೀವು ಮಾಡ್ಬೋದು. ಇದಲ್ಲದೆ ನಾವು IKF ಇನ್ನೊಂದು ವಿಚಾರನ ಹೇಳೋದು ನೆನಪಿದೆ. ಇನ್ವೆಸ್ಟ್ ಕರ್ನಾಟಕ ಫೋರಮನ್ನು ಇವತ್ತು ಸಹ ನಾವು ರೀಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ, ರಿಸ್ಟ್ರಕ್ಚರಿಂಗ್ ಮಾಡಿದ್ದೀವಿ ಈಗಾಗಲೇ. ಈಗ ಅಲ್ಲಿ ಒಬ್ಬರನ್ನ ಡೆಡಿಕೇಟೆಡ್ ಆಗಿ ಒಬ್ಬರು CEO ಬರ್ತಾರೆ, IAS ಒಬ್ಬರು CEO ಫಾರ್ ಇನ್ವೆಸ್ಟ್ ಕರ್ನಾಟಕ ಫೋರಮ್. ಪ್ಲಸ್ ಏನು ಸೆಕ್ಟರ್ಸ್, ಈಗ ಆಟೋಮೊಬೈಲ್ಸ್ ಸೆಕ್ಟರ್ ತಗೊಳ್ರಿ, ಆಟೋಮೊಬೈಲ್ ಸೆಕ್ಟರ್ಗೆ ಒಬ್ಬರು ಚೀಫ್ ಆಪರೇಟಿಂಗ್ ಆಫೀಸರು, ಒಬ್ಬ ಎಕ್ಸ್ಪರ್ಟ್ ಫ್ರಮ್ ದ ಇಂಡಸ್ಟ್ರಿ, ಪೇಡ್ ಆಟೋಮೊಬೈಲ್ಗೊಬ್ಬರು, ಎಲೆಕ್ಟ್ರಾನಿಕ್ಸ್ಗೊಬ್ಬರಿಗೂ, EVಗೊಬ್ಬರು, ಹೀಗೆ ಎಲ್ಲ ವರ್ಟಿಕಲ್ಸ್ ಏನೇನಿದಾವೆ ಬಹುತೇಕ ವರ್ಟಿಕಲ್ಸ್ಗೆ ಒಬ್ಬರು ಇಂಡಸ್ಟ್ರಿದವರು ಆನ್ ಪೇಡ್, ಇಂಡಸ್ಟ್ರಿಗೆ ಏನು ಸ್ಯಾಲ್ರೀಸ್ ಕೊಡ್ತಾರೆ ಆ ಸ್ಯಾಲ್ರಿಯನ್ನು ನಾವು ಕೊಟ್ಕೊಂಡು ಅವರು ನಮಗೆ ಅನಾಲಿಸಿಸ್ ಮಾಡ್ತಾರೆ,
ಆಮೇಲೆ ಸ್ಟ್ರಾಟಜಿ ಮಾಡ್ತಾರೆ, ಲಾಬಿಂಗ್ ಮಾಡ್ತಾರೆ, ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ. ಮತ್ತು ಇನ್ನು ಮುಂದೆ ಒನ್ ಮೋರ್ ನಿಮಗೆ ಹೇಳ್ತಾ ಇದ್ದೇನೆ, ಪ್ರಾರಂಭದಿಂದ ಆ ಇಂಡಸ್ಟ್ರಿ ಯಾವುದೋ ಒಂದು ಇಂಡಸ್ಟ್ರಿ ಫಾಕ್ಸ್ಕಾನ್ ಬಂತು, ಅದಕ್ಕೊಬ್ಬರು ಡೆಡಿಕೇಟೆಡ್ ಒಬ್ಬರು ಆಫೀಸರ್ ಇರ್ತಾರೆ. ಅಂಟಿಲ್ ಇಟ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಹ್ಯಾಂಡ್ ಹೋಲ್ಡ್, ಏನೇ ಸಮಸ್ಯೆ ಬಂದರೂ ಕೂಡ ರಿಸಾಲ್ವ್ ಮಾಡಿ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗಿ ಮುಗಿಯುವವರೆಗೂ ಕೂಡ ಒಬ್ಬರು ಅಧಿಕಾರಿ ಅದಕ್ಕೆ ಒನ್ ಆಫೀಸರ್ ವಿಲ್ ಬಿ ಕೋಆರ್ಡಿನೇಟಿಂಗ್ ಆಫೀಸರ್ ಟು ದ್ಯಾಟ್. ಹಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಹಾಗೆ ಹೇಳಿದ್ರಿ ನಿಮಗೆ ಸಾಕು. 10 ಲಕ್ಷ ಕೋಟಿಗೆ ಆಗಿದೆ. ಮೊದಲು 7 ಲಕ್ಷ ಕೋಟಿ ಆಗಿತ್ತು, ಇವಾಗ 10 ಲಕ್ಷ ಕೋಟಿ ಆಗಿದೆ. ಈಗ 7 ಅಲ್ಲಿ ಮೊನ್ನೆವರೆಗೆ ಲಾಸ್ಟ್ ಟೈಮ್ ಹೇಳಿದಾಗ 7 ಲ್ಯಾಕ್ ಕ್ರೋರ್ಸ್ ಇದು ಆಗಿತ್ತು. ಈಗ ಎನರ್ಜಿ ಡಿಪಾರ್ಟ್ಮೆಂಟ್ ಅದನ್ನು ಕೂಡ ಇವತ್ತೊಂದು ದಿವಸ MOU ಸೈನ್ ಮಾಡ್ತಾ ಇದ್ದಾರೆ. ಈಗ 10 ಲ್ಯಾಕ್ ಕ್ರೋರ್ಸ್ ಇವತ್ತೊಂದು ದಿವಸ ನಾವು ಮಾಡ್ತಾ ಇದ್ದೀವಿ. ಇನ್ನೂ ಎಷ್ಟೀಗ ನೋಡ್ರಿ, ಇನ್ನೂ 2-3 ದಿವಸದಲ್ಲಿ ಇನ್ನೂ ಒಂದು ಸ್ವಲ್ಪ ಬೆಳವಣಿಗೆ ಹೆಚ್ಚು. ಹ್ಞೂ ರೀ, ಅನೌನ್ಸ್ ಅವತ್ತಿನ ದಿವಸ ಅನೌನ್ಸ್ ಮಾಡ್ತೀವಿ. ಹಾಂ, ಈಗ ಅದೇ SMEಸ್ಗೆ ಈಗ ನಮ್ಮ SMEs ಏನು SME ಕನೆಕ್ಟ್ನಲ್ಲಿ SMEಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ 4.0ಗೆ 2,000 ಯೂನಿಟ್ಸ್ಗೆ ಟು ಬಿ 4.0 ರೆಡಿ. ಅದರಲ್ಲಿ 45 ಬಿನ್ ಸೆಲೆಕ್ಟೆಡ್. What we have done is in 18 district ke training ಮಾಡಿದೀವಿ for the on manufacturing 4.0 by the help of NASCOM. And in that, around 60 people, 60 companies, SMEs, have already in the various stage of adopting this manufacturing 4.0. So idea is that the SMEs should increase their productivity by using newer technology. Generally, they find it very difficult to adopt because they don't know where are they available, what cost. So we are working out that they are available at a good cost to them. They get all the information, they get trained, and then we handhold them in adopting that. So during that, we will showcase these. There are case studies. If you come to the SME Connect exhibition, you will see the case studies of these SMEs that have adopted. Plus, process will continue. In our industrial policy also, we will be giving a certain incentive to those SMEs which will be adopting manufacturing 4.0. ಸೊ ದಿಸ್ ಇಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ಈಗ ಇಂಡಸ್ಟ್ರಿಯಲ್ ನಾನು ಆಗೇ ಹೇಳಿದೆ ಅಲ್ಲ, ಕಾಲಕ್ಕೂ ನಾವು ಇದು ಮಾಡ್ತೀವಿ. ಯಾಕಂದ್ರೆ ಈಗ ಸವಾಲುಗಳು ಭಾಳಷ್ಟಿದ್ದಾವೆ, ಚಾಲೆಂಜಸ್ಸು, ಗ್ಲೋಬಲ್ ಚಾಲೆಂಜಸ್ಸು ಭಾಳಷ್ಟಿದ್ದಾವೆ, ದೇಶದಲ್ಲಿ ಚಾಲೆಂಜಸ್ಸು ಭಾಳ ಇದ್ದಾವೆ. ಆ ಗ್ಲೋಬಲ್ ಚಾಲೆಂಜಸ್ಗೆ ಕಾಲಕ್ಕೂ ನಾವು ಹ್ಯಾವ್ ಟು ಗೋ ಆನ್ ಚೇಂಜಿಂಗ್. ಇವತ್ತು ನಾವು ಇಂಡಸ್ಟ್ರಿಯಲ್ ಪಾಲಿಸಿ ಮಾಡಿದರೆ 5 ವರ್ಷ ಇದೇ ಇರ್ತದಂತಲ್ಲ, ನಾಳೆ ಅದು ಇರ್ರೆಲೆವೆಂಟ್ ಆಗಿರ್ತದೆ ಒಂದು ಯಾವುದೋ. ಇಟ್ ಮೇ ನಾಟ್ ಬಿ ರೆಲೆವೆಂಟ್ ಟುಮಾರೋ. ದಟ್ ಈಸ್ ವೇ ದ ಡೈನಮಿಕ್ಸ್ ಆರ್ ವರ್ಕ್ ಗೋಯಿಂಗ್ ಆನ್ ನಾವು. ಇಂಗ್ಲೀಷ್ನಲ್ಲಿ Okay, you covered. Okay, fine. Then you have saved my time. So, thank you. We are going to have the inaugural session of Global Ministers Meet 2025 on 11th, 4 p.m. The Honorable Governor, His Excellency, will be giving gracious presence, and our Chief Minister, Siddaramaiah ji, will be presiding over the inaugural function, and Union Minister for Defence, Sri Rajnath Singh ji, will be inaugurating it. And we have invited all the central ministers. The central ministers have confirmed that they will be part of this event. Some of them, as Parliament session is also going on, it's clashed with that. So until 13th, so Rajnath Singh ji, Prahlad Joshi ji, and S.D. Kumaraswamy have confirmed to be on the inaugural session. And Sri Rahul Gandhi, leader of opposition in Lok Sabha, he will be inaugurating the single window portal. So he will be present. And Piyush Goyal ji has indicated that he will be on the 12th evening to give awards to those industries who have contributed for Karnataka's growth. Some 14 plus awards are being given on 12th evening. And Srimati Ms. Shobha Karandlaje, Madam also SME Minister, she will be there on the
12th, she'll be going around viewing all these MSMEs displays and all this, and also she'll be taking part in the evening award function. And 13th, 12th and 13th, the SME Connect, Venturize, and all these roundtable conferences, seminars will progress. And 13th evening will be the SME awards. Nearly about 35 plus awards, SME awards will be given on that day. And on 14th, 12 o'clock will be the valedictory function, wherein again that day Somanaji has confirmed to be there, and some other senior ministers and some ministers from our government also. We have divided into two batches. Some of the ministers will be on the inaugural session, and some of the ministers also in the valedictory function. And apart from that, on the inaugural function, we have Sri Anand Mahindra, chairperson of Mahindra and Mahindra, Sri Sajjan Jindal, Srimati Kiran Majumdar Shaw, Gitanjali Kirloskar, Patrick Lord of the Lamb Research, a semiconductor company. Karan Adani is the managing director of Adani Ports and SEZ. Vivek Lal is the chief executive of General Atomics Global Corporation, and managing director of TVS Motors, Sudarshan Venu, and NITEC, Motion and Energy Business President, Sri Michael Briggs will be there. We'll be having around 60 plus eminent speakers participating in this 4-day functions. And the first time we have doing this awards who are being honored to all those industries who have contributed for Karnataka's growth. And also we have 19 countries participating, partners with us. That's the first time. Again, an element been brought from Davos, World Economic Forum. We'll be having 9 pavilions of those countries in this investors meet, along with others. We'll be having an innovation exhibition also in this event. Thank you.